ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 2ರ ಒಂದು ವಿಶ್ಲೇಷಣೆ, ವಿಷಯ ಸಮಾಜ ವಿಜ್ಞಾನ. ಈಗಾಗಲೇ ತಮಗೆಲ್ಲ ಗೊತ್ತಿರುವಂತೆ ವಸ್ತುನಿಷ್ಠ ಪ್ರಶ್ನೆಗಳು ಒಟ್ಟು 8, ಒಂದು ವಾಕ್ಯದಲ್ಲಿ 8, ಆನಂತರ 2 ಅಥವಾ 4 ವಾಕ್ಯಗಳಲ್ಲಿ 8 ಮತ್ತು 3 ವಾಕ್ಯಗಳಲ್ಲಿ 3 ಅಂಕದ 6 ವಾಕ್ಯಗಳಲ್ಲಿ 9, ಅದೇ ರೀತಿಯಾಗಿ 4 ಅಂಕದ 4 ಪ್ರಶ್ನೆಗಳು ಹಾಗೂ ಕೊನೆಗೆ ಒಂದು ನಕ್ಷೆಗೆ ಸಂಬಂಧಿಸಿದಂಥ ಪ್ರಶ್ನೆ. ತಮಗೆಲ್ಲ ಗೊತ್ತಿರುವಂತೆ ಒಟ್ಟು 38 ಪ್ರಶ್ನೆಗಳು 80 ಅಂಕಗಳಿಗೆ ಇರತಕ್ಕಂತಹ ಪರೀಕ್ಷೆ ಇದು. ಅದಕ್ಕೆ ಈಗ ಆ ಒಂದು ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕೆಳಗಿನ ಒಟ್ಟು ಏನಪ್ಪ ಅಂದ್ರೆ 4 ಹೇಳಿಕೆಗಳನ್ನು ಕೊಟ್ಟಿರ್ತಾರೆ. ಆ ಹೇಳಿಕೆಗಳಲ್ಲಿ ಆ ಪ್ರಶ್ನೆಗೆ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ತಾವು ಕ್ರಮಾಕ್ಷರದೊಂದಿಗೆ ಬರೀಬೇಕಾಗತ್ತೆ. ಅದನ್ನು ನೆನಪಿಟ್ಕೋರಿ. ಯಾಕಂದರೆ ಪ್ರಶ್ನೆಗೆ ಉತ್ತರವನ್ನು ಬರೆಯುವ ಸಂದರ್ಭದಲ್ಲಿ 4 ಆಯ್ಕೆಗಳಿರುವಾಗ ಅದರಲ್ಲಿ A B C D ಇರುವಾಗ ಅದನ್ನು ಬರೋದು A ಅಂತ ಆಗಿದ್ದರೆ, ಈ ಫಾರ್ ಎಕ್ಸಾಂಪಲ್ ನೋಡಿರಿ, ಶ್ರೀ 14 ಪಾಳ್ಯಪಟ್ಟಿನ ಮಹಾರಾಣಿ ತನ್ನ ಮಗಳನ್ನು ಎದುರಾಣಿಗೆ ಕೊಟ್ಟು ಮದುವೆ ಮಾಡಿದರು, ಏಕೆಂದರೆ ಉತ್ತರ ಏನು ಬರೀಬೇಕಂದ್ರೆ ಹೆಂಗಂದ್ರೆ D ಅಂತ ಬರೋದು. ಎದುರಾಯನು ಮಹಾರಾನಾಯಕನನ್ನು ಕೊಂದು ಮಹಾರಾಣಿಗೆ ಸಹಾಯ ಮಾಡಿದನು ಅಂತಕ್ಕಂಥದ್ದನ್ನು ತಾವು ಬರೀಬೇಕಾಗತ್ತೆ. ಎರಡನೇ ಪ್ರಶ್ನೆ, 2ನೇ ಮಾಯದು ಕೊನೆಗೊಂಡ ವರ್ಷ ಅಂತಕ್ಕಂಥದ್ದು. ಅದರಲ್ಲಿ ಉತ್ತರ D ಯಪ್ಪ ಅಂದ್ರೆ ಉತ್ತರ 1945. 3ನೇ ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರುವುದು, ಉತ್ತರ D ನ್ಯೂಯಾರ್ಕ್ನಲ್ಲಿ ಇರ್ತಕ್ಕಂಥದ್ದು. ನರ್ಮದಾ ಬಚಾವ್ ಆಂದೋಲನದ ನೇತೃತ್ವವನ್ನು ವಹಿಸಿದವರು ಯಾರು ಅಂತಕ್ಕಂಥದ್ದು. ಉತ್ತರ ಯಾವುದು ಅಂದರೆ C ಮೇಧಾ ಪಾಟ್ಕರ್. ಇನ್ನೊಬ್ಬರು ಬರ್ತಾರೆ ಬಾಬಾ ಆಮ್ಟೆ. ಬಟ್ ನಿಮ್ಗೆ ಆಪ್ಷನಲ್ಲಿ ಇರದೇ ಇರೋದರಿಂದ ಮೇಧಾ ಪಾಟ್ಕರನ್ನು ನೀವು ಇದ್ದದ್ದನ್ನು ಆಯ್ಕೆ ಮಾಡಬೇಕಾಗತ್ತೆ. ಅದೇ 1 ಅಂಕದ ವಾಕ್ಯ ಪ್ರಶ್ನೆ ಬಂದರೆ ನೀವು ಮೇಧಾ ಪಾಟ್ಕರ್ ಹಾಗೂ ಬಾಬಾ ಆಮ್ಟೆ ಅಂತ ಬರೀಬೇಕಾಗತ್ತೆ. 5ನೇ ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವ ಪರಿಸರಣ ಮಳೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಅದಕ್ಕೆಲ್ಲ ಉತ್ತರ ಏನಪ್ಪ ಅಂದರೆ ಕಾಲ ಬೈಸಾಖಿ. ಅದೇ ರೀತಿ ಕರ್ನಾಟಕ, ಕೇರಳ, ಇದು ಆನಂತರ ನೀವು ಬೇರೆ ಬೇರೆ ರಾಜ್ಯದಲ್ಲಿ ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಏನಪ್ಪ ಅಂದ್ರೆ ಬೇಸಿಗೆಯಲ್ಲಿ ಆಗ್ತಕ್ಕಂಥ ಪರಿಸರ ಮಳೆಯನ್ನು ನೆನಪಿಟ್ಟುಕೋರಿ. ಅದೇ ನವಸೇವಾ ಬಂದರನ್ನು ನಿರ್ಮಿಸಲು ಕಾರಣ ಏನು ಅಂತಕ್ಕಂಥ ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಉತ್ತರ C ಮುಂಬೈ ಬಂದರ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಅಂತಕ್ಕಂಥದ್ದನ್ನು ಇಲ್ಲಿ ತಾವು ಬರೀಬೇಕಾಗತ್ತೆ. 7ನೇ ಪ್ರಶ್ನೆ, ವಸತಿ ಜನರಿಗೆ ಮನೆಗಳ ನಿರ್ಮಿಸಿಕೊಳ್ಳಲು ಜಾರಿಗೆ ತಂದಿರುವ ಯೋಜನೆ ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರ ಸುಮಾರು 4 ಉತ್ತರಗಳದಾವೆ. ಅದರಲ್ಲಿ ಸೂಕ್ತವಾಗಿರ್ತಕ್ಕಂಥ ಉತ್ತರ ಆಶ್ರಯ ಯೋಜನೆ. ಅದರಲ್ಲಿ ನಿಮಗೆ ಅದ್ರ ಜೊತೆಗೆ ನಿಮ್ಮ ನೆನಪಿಗೆ ಆಶ್ರಯ ಯೋಜನೆ, ಅಂಬೇಡ್ಕರ್ ವಸತಿ ಯೋಜನೆ, ಇಂದಿರಾ ಆವಾಸ ಯೋಜನೆ, ಆನಂತರ ಬಸವ ಯೋಜನೆ ಅಂತಕ್ಕಂಥವುಗಳನ್ನು ಗೊತ್ತಿರಲಿ. ಅಥವಾ ನೀವು ಬೇರೆ ರೀತಿ ಕೇಳ್ಬೋದು, ಮತ್ತು ಇದರಲ್ಲಿ ಯಾವುದು ಅಲ್ಲ ಅಂತ ಒಟ್ಟು ಕೊಟ್ಟು ಒಂದು ಬೇರೆ ಕೊಡ್ತಾನೆ. ಅದಕ್ಕೆ ತಾವು ಈ ಒಂದು ವಿಷಯದ ಕುರಿತು ಪರಿಪೂರ್ಣ ಆಗಬೇಕು ಅಂತಕ್ಕಂಥದ್ದು. 8ನೇ ಪ್ರಶ್ನೆ, ಭಾರತ ಸರ್ಕಾರ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪಿಸಿದ್ದು ಉದ್ದೇಶ ಏನು ಅಂತ ಯಾವಾಗ ಅಂತಂದರೆ ಉತ್ತರ C ಉತ್ತರ 1978 ಅಂತಕ್ಕಂಥದ್ದು. ಇನ್ನು 2ನೇ ಪ್ರಶ್ನೆ, ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥ ಪ್ರಶ್ನೆ ಇದೆ. 9ನೇ ಪ್ರಶ್ನೆ, ಮಾಲ್ದರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತಕ್ಕಂಥದ್ದು. ಅದಕ್ಕೆ R.M. ಬರ್ಡ್ ಮತ್ತು ಜಿಮ್ ಥಾಮ್ಸನ್ ಮಾಲ್ದರಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಅಂತಕ್ಕಂಥದ್ದು. ಹಿಟ್ಲರ್ನು ಬೂದಿ ಅಂಗದಳವನ್ನು ಏಕೆ ಸಂಘಟಿಸಿದನು ಅಂತಕ್ಕಂಥದ್ದು ಇದೆ. ಅದಕ್ಕೆ ಉತ್ತರ ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು ಹಿಟ್ಲರ್ ಈ ಒಂದು ಸಂಘಟನೆಯನ್ನು ಹುಟ್ಟಾಕ್ತಾನೆ ಅಂತಕ್ಕಂಥದ್ದನ್ನು ತಾವು ಬರೀಬೇಕಾಗತ್ತೆ. ಇನ್ನು 11ನೇದು, ಐರೋಪ ಒಕ್ಕೂಟದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಆ ಕೇಂದ್ರ ಕಚೇರಿ ಎಲ್ಲಿ ಬ್ರುಸೆಲ್ನಲ್ಲಿದೆ ಅನ್ನೋದನ್ನು ಬರೀರಿ. ನಂತರ ಭಾರತ ಸಂವಿಧಾನ 17ನೆಯ ವಿಧಿಯ ಮಹತ್ವ ಏನು ಅಂತಕ್ಕಂಥ ಪ್ರಶ್ನೆ. ಆ 17 ವಿಧಿಯ ಮಹತ್ವ ಅದು ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸ್ತಿದೆ ಅನ್ನೋದನ್ನು ಉತ್ತರ ಆಗುತ್ತೆ. ಇನ್ನು ಕೈಗಾರಿಕಾ ವಿರೋಧಿ ಚಳವಳಿಯನ್ನು ಏಕೆ ಪ್ರಾರಂಭಿಸಿದರು ಅಂತಕ್ಕಂಥದ್ದು. ಅದಕ್ಕೆ ನೀವು ಉತ್ತರವನ್ನು ಬರೀಬೇಕಾಗತ್ತೆ. ಏನು ಅಂದರೆ ಅಣುಶಕ್ತಿ ಸ್ಥಾವರ ಸ್ಥಾಪನೆಯಿಂದ ಅರಣ್ಯನಾಶ, ಆನಂತರ ಅರುಣು ವಿಕಿರಣದಿಂದ ಪರಿಸರ ಮಾಲಿನ್ಯ ಭೀತಿ, ಆನಂತರ ಜೀವ ಪ್ರಭೇದಗಳಿಗೆ ಹಾನಿಕಾರಕ ಎಂಬ ಈ ಚಳವಳಿಯನ್ನು ಪ್ರಾರಂಭ ಮಾಡಲು ಮುಖ್ಯವಾಗಿರ್ತಕ್ಕಂಥ ಕಾರಣ. ಇದರಲ್ಲಿ ನೀವು ಯಾವುದಾದ್ರೂ ಒಂದನ್ನಲ್ಲಿ ನಿಮಗೆ ನೀವು ಬರೆದರೆ ನಿಮಗೆ ಏನಪ್ಪ ಅಂದ್ರೆ ಅಂಕಗಳನ್ನು ನೀಡ್ತಾರೆ. ಇನ್ನು ಭಾರತವನ್ನು ಏನಪ್ಪ ಅಂದರೆ ಸಿಲಿಕಾನ್ ಕಣಿವೆ ಅಂತ ಕರೀತಾರೆ. ಯಾಕೆ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೆ ಉತ್ತರ ಅದು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿದೆ. ಈಗಾಗಲೇ ಸರಣಿ 2ರಲ್ಲಿ ಪ್ರಶ್ನೆ ಕೇಳಿದಾರೆ. ಈ 4 ಮಾದರಿ ಪ್ರಶ್ನೆ ಪತ್ರಿಕೆಗಳ ಮುಖ್ಯ. ಯಾಕಂದರೆ ತಾವು 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಮುಂದೆ ಇಟ್ಟುಕೊಂಡು 2 ಸರಣಿಗಳಲ್ಲಿ ಕೇಳಿದಂಥ ಪ್ರಶ್ನೆಗಳ ಮುಂದೆ ನೀವು 1ನೇ ಸರಣಿ 2ನೇ ಸರಣಿ ಅಂತ ಹಾಕ್ಕೊಂಡು ಮತ್ತು 3ನೇ ಸರಣಿಯೊಳಗೂ ಸಹಿತ ಈ 4 ಮಾದರಿ ಪ್ರಶ್ನೆ ಪತ್ರಿಕೆಗಳ ಬಿಡಿಸುವುದು ಭಾಳ ಮುಖ್ಯ. ಆ ನಿಟ್ಟಿನೊಳಗೆ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಎಲ್ಲ ಮಕ್ಕಳು ಕೊನೆಯವರೆಗೆ ಈ ನನ್ನ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡೋದ್ರ ಮೂಲಕ ಇದನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಏನಪ್ಪ ಅಂದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಎಲ್ಲ ನಿಮ್ಮ ಸ್ನೇಹಿತರಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾಕಂತಂದರೆ ಮುಂದಿನ ವಾರ್ಷಿಕ ಪರೀಕ್ಷೆಯೊಳಗೆ ಇದು ಭಾಳ ಮಹತ್ವಪೂರ್ಣ. ಅದಕ್ಕೆ ನಾನು ಎಲ್ಲ
ಸಂಬಂಧಿಸಿದಂತಹ ಏನು 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು, ಆನಂತರ 2 ಸರಣಿಗಳನ್ನು ಮತ್ತು ಹಿಂಗೆ ಬರ್ತಕ್ಕಂಥ ಮುಂದಿನ ಸರಣಿಯನ್ನು ಸಹಿತ ನಿಮಗೆ ವಿಡಿಯೋ ಮಾಡೋದ್ರ ಮೂಲಕ ತಾವು SSLC ಹೆಚ್ಚು ಅಂಕಗಳು ಗಳಿಸಲು ಸಹಾಯಕಲಾಗಲಿ ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ಮುದ್ದು ವಿದ್ಯಾರ್ಥಿಗಳು ಹಾಗೂ ನನ್ನ ಎಲ್ಲ ಶಿಕ್ಷಕ ಮಿತ್ರರು ಹಾಗೂ ಪಾಲಕರು ಇವುಗಳ ಉಪಯೋಗವನ್ನು ಪಡೀರಿ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ, ಏನು ಮುಂದಿನ ಪ್ರಶ್ನೆ ಬರೋಣ. 15ನೇ ಪ್ರಶ್ನೆ, ತೆರಿಗೆ ಅಂದರೆ ಏನು ಅಂತಿಕೊಂಡು ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು. ಯಾವುದೇ ಪ್ರತಿಫಲಾಕ್ಷಿ ಇಲ್ಲದೆ ಸರ್ಕಾರಕ್ಕೆ ಕೊಡಬೇಕಾದ ವಂತಿಗೆ ತೆರಿಗೆ ಅಂತಕ್ಕಂಥದ್ದನ್ನು ಬರೀಬೇಕಾಗುತ್ತೆ. 16 ಪ್ರಶ್ನೆ, ಬ್ಯಾಂಕ್ಗಳು ಹೇಗೆ ಠೇವಣಿದಾರ ಹಾಗೂ ಸಾಲಗಾರ ನಡುವೆ ಏನಪ್ಪ ಸಂಪರ್ಕ ಕೊಂಡಿಯಾಗಿ ಬರ್ತಕ್ಕಂಥ ಪ್ರಶ್ನೆ ಇದೆ. ಗ್ರಾಹಕರ ಠೇವಣಿಯನ್ನು ಸಾಲಗಾರ ನೀಡುವುದರ ಮೂಲಕ ಬ್ಯಾಂಕ್ಗಳು ಠೇವಣಿದಾರ ಹಾಗೂ ಸಾಲಗಾರ ನಡುವೆ ಏನಪ್ಪ ಅಂದ್ರೆ ಸಂಪರ್ಕ ಕೊಂಡಿಯಾಗಿ ಏನಪ್ಪ ಅಂದ್ರೆ ಕೆಲಸವನ್ನು ಮಾಡ್ತವೆ ಅಂತಕ್ಕಂಥದ್ದು. ಇನ್ನು ಈ ಕೆಳಗಿನ ಪ್ರಶ್ನೆಗಳು ಪ್ರತಿಯೊಂದು 2 ರಿಂದ 4 ವಾಕ್ಯಗಳನ್ನು ಉತ್ತರಿಸಿ. ಆ ಪ್ರಶ್ನೆ ಆ ಬುಕ್ನಲ್ಲಿ ಪುಸ್ತಕದಲ್ಲಿ ಎಷ್ಟು ಅಂಶಗಳದಾವ ಅನ್ನೋದನ್ನು ಗಮನಿಸಿ ನೀವು ಉತ್ತರವನ್ನು ಬರೀಬೇಕಾಗತ್ತೆ. 4 ಇರುತ್ತವೆ, ನೀವು 2 ಬರೀದಲ್ಲ, ಒಟ್ಟು 2 ಸಾಧ್ಯ ಆದರೆ 4 ಯಾಕಂದ್ರೆ ವಾಕ್ಯಗಳನ್ನು ಬರೀರಿ. ಯಾಕಂದ್ರೆ ಪ್ರತಿಯೊಂದು ವಾಕ್ಯಕ್ಕೆ ಅರ್ಧ ಅಂಕಗಳು ಇರ್ತವೆ. ಅದಕ್ಕೆ ತಪ್ಪದೇ ನೀವು 4 ವಾಕ್ಯಗಳನ್ನು ಇದ್ದರೆ ಬರಿಬೇಕಾಗತ್ತೆ. ಅದು ಭಾಳ ಮುಖ್ಯ. ಯಾಕಂದ್ರೆ ಅದಕ್ಕಿಂತ ಕಡಿಮೆ ಮಾತ್ರ ವಾಕ್ಯಗಳನ್ನು ಬರಿಬೇಡ್ರಿ ಅಂತಕ್ಕಂಥದ್ದು. ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿರಿ ಅಂತಕ್ಕಂಥ ಪ್ರಶ್ನೆ ಇದೆ. ಉತ್ತರ, ಕೇಂದ್ರ ಸರ್ಕಾರದ AB ಹುದ್ದೆಗಳಿಗೆ ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಸ್ತಕ್ಕಂಥದ್ದು. ನೇರ ನೇಮಕಾತಿ ವ್ಯಕ್ತಿತ್ವ ಪರೀಕ್ಷೆ ನಡೆಸ್ತಕ್ಕಂಥದ್ದು. ಬಡ್ತಿ ಮತ್ತು ವರ್ಗಾವಣೆಗೆ ಬೇಕಾದ ಏನಪ್ಪ ಅಂದ್ರೆ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆಗಳನ್ನು ಕೊಡ್ತಕ್ಕಂಥದ್ದು. ಅಧಿಕಾರಿಗಳ ದುರ್ವರ್ತನೆಯ ಬಗ್ಗೆ ಶಿಸ್ತು ಕ್ರಮ ಏನಪ್ಪ ಅಂದ್ರೆ ತೆಗೆದುಕೊಳ್ಳಲು ಸರ್ಕಾರಕ್ಕೆ ಸಲಹೆಗಳನ್ನು ಕೊಡ್ತಕ್ಕಂಥದ್ದು. ಯಾವುದೇ ವಿಷಯದ ಬಗ್ಗೆ ಸರ್ಕಾರ ಕೇಳಿದರೆ ಸಲಹೆಗಳನ್ನು ಕೊಡ್ತಕ್ಕಂಥ ಕೆಲಸನ ಕೇಂದ್ರ ಲೋಕಸೇವಾ ಆಯೋಗ ಮಾಡುತ್ತೆ. ಅಂದರೆ ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ಕೆಲಸ ಮಾಡುತ್ತೆ. ಹಾಗೆ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ಪ್ರತಿ ರಾಜ್ಯಗಳಲ್ಲಿರುವುದರಿಂದ ಆ ರಾಜ್ಯಗಳಿಗೆ ಸಲಹೆಗಳನ್ನು ಕೊಡುತ್ತೆ ಈ ವಿಚಾರದಲ್ಲಿ ಅನ್ನೋದನ್ನು ನಾವು ಬರೀಬೇಕಾಗತ್ತೆ. ಅಥವಾ ಏನು ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಿರಿ ಅಂತಕೊಂಡು ಆಹಾರ ಮತ್ತು ಕೃಷಿ ಇದನ್ನು ಗಮನದಲ್ಲಿಟ್ಟು ನೆನಪಿಟ್ಕೋಬೇಕು. ಆಹಾರ ಅಂತ ಒಂದೇದು ಕೃಷಿ ಅಭಿವೃದ್ಧಿ ಕ್ಷೇತ್ರದ ಅಭಿವೃದ್ಧಿ, ಇನ್ನೊಂದು ಪೌಷ್ಟಿಕ ಆಹಾರದ ಒದಗಿಸುವಿಕೆ, ನಂತರ ಜಾಗತಿಕ ಸಮುದಾಯವನ್ನು ಹಸಿವಿನಿಂದ ಮುಕ್ತಗೊಳಿಸುವುದು, ಗ್ರಾಮಾಂತರ ಪ್ರದೇಶಗಳ ಜನರ ಜೀವನ ಮಟ್ಟವನ್ನು ಸುಧಾರಿಸ್ತಕ್ಕಂಥದ್ದು FAO ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಅಂತಕ್ಕಂಥದ್ದನ್ನು ತಾವು ಆ ರೀತಿ FAOದ ಉದ್ದೇಶಗಳೇನು ಅಂತಕ್ಕಂಥದ್ದನ್ನು ಕೇಳಿದ್ರು ಸಹಿತ ಉತ್ತರವನ್ನು ಇದೇ ಬರೀಬೇಕಾಗತ್ತೆ ಅಂತಕ್ಕಂಥದ್ದು. ನೆಕ್ಸ್ಟು, ಬಾಲ್ಯ ವಿವಾಹವನ್ನು ಹೇಗೆ ತಡೆಗಟ್ಟಲೇಬೇಕು ಯಾಕೆ ಅಂತಕ್ಕಂಥದ್ದು. ಅಂದ್ರೆ ಬಾಲ್ಯ ವಿವಾಹದಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ನೀವು ಈ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗತ್ತೆ. ಈ ಪ್ರಶ್ನೆ ನಿಮ್ಮದೇ ಆ ರೀತಿ ಕೇಳಿದ್ರು ಒಂದೇ, ಉತ್ತರ ನಿಮ್ಮದು ಒಂದೇ ಇರಲಿ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಕುಂಠಿತ ಆಗತ್ತೆ. ಪ್ರಶ್ನಿಸುವ ಏನಪ್ಪ ಅಂದ್ರೆ ಸ್ವಾತಂತ್ರ್ಯವನ್ನು ಕಳೆದುಕೊಳ್ತಾರೆ. ಮಕ್ಕಳ ಮೇಲೆ ದೌರ್ಜನ್ಯ, ಹಿಂಸೆ, ಶೋಷಣೆ ಆಗುತ್ತೆ. ಮಕ್ಕಳ ಎಲ್ಲ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಅಪೌಷ್ಟಿಕತೆ, ರಕ್ತಹೀನತೆ, ಅನಾರೋಗ್ಯ, ಗರ್ಭಪಾತ ಆಗೋದನ್ನು ಕಾಣ್ತಾ ಇದ್ದೀವಿ. ಶಿಶು ಮರಣ, ತಾಯಿ ಮರಣಕ್ಕೆ ಕಾರಣ ಆಗುತ್ತೆ. ಬಾಲ್ಯ ಶಿಕ್ಷಣ, ಗೆಳೆಯರ ಒಡನಾಟಕ್ಕೆ ಧಕ್ಕೆ ಆಗುತ್ತೆ. ಚಿಕ್ಕ ವಯಸ್ಸಿನಲ್ಲಿ ವಿಧೇಯವಾಗುವ ಸಂಭವ ಇರುವುದರಿಂದ ಇದಕ್ಕೆ ಬಾಲ್ಯ ವಿವಾಹವನ್ನು ತಡೆಗಟ್ಟಲೇಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕು. ಅದೇ ರೀತಿ ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಹೇಗೆ, ಅಥವಾ ಅಸ್ಪೃಶ್ಯತೆ ಭಾರತೀಯ ಸಮಾಜಕ್ಕೆ ಅಂಟಿಕೊಂಡಂಥ ಒಂದು ಏನಪ್ಪ ಅಂದ್ರೆ ಕಳಂಕ ಹೇಗೆ ಅನ್ನೋದನ್ನು ನೀವು ಬರೀಬೇಕಾಗತ್ತೆ. ಅಂದ್ರೆ ಅದರಿಂದ ಅಸ್ಪೃಶ್ಯತೆಯ ದುಷ್ಪರಿಣಾಮಗಳ ಅಂದರೂ ಪ್ರಶ್ನೆ ಒಂದೇ, ಉತ್ತರ ಮಾತ್ರ ನೀವು ಕೊಡಬೇಕಾಗಿರ್ತಕ್ಕಂಥದ್ದು. ಅಂದರೆ ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗ ಆಗಿದೆ ಹೇಗೆ, ಅಸ್ಪೃಶ್ಯತೆಯು ಇಂದಾಗುವ ದುಷ್ಪರಿಣಾಮಗಳೇನು ಅಂತಕ್ಕಂಥದ್ದು, ಎರಡಕ್ಕೂ ಉತ್ತರ ಒಂದೇ ಬರೀಬೇಕಾಗಿದೆ. ಪ್ರಶ್ನೆಯನ್ನು ಸ್ವಲ್ಪ ಟ್ವಿಸ್ಟ್ ಮಾಡ್ತಾನೆ ಬರೆಯುವ ಸಂದರ್ಭದಲ್ಲಿ ಉತ್ತರವು ಅದೇ ಆಗಿರಬೇಕು. ಭಾರತೀಯ ಜನರು ಸಾವಿರಾರು ಜಾತಿ ಸಮುದಾಯಗಳಲ್ಲಿ ಹಂಚಿ ಹೋಗಿದ್ದಾರೆ. ಮತ್ತು ಈ ಜಾತಿಗಳಲ್ಲಿ ಕೆಲವು ಮೇಲ್ಜಾತಿ ಕಿಳಿಜಾತಿ ಅಂತಕ್ಕಂಥದ್ದನ್ನು ಎನಿಸಿಕೊಂಡಿವೆ. ಅಸ್ಪೃಶ್ಯತೆ ಸಮಾಜದ ಕಟ್ಟಕಡೆಯ ಹಂತದಲ್ಲೊಂದು ಪರಿಗಣನೆಯಾಗಿದೆ. ಅಸ್ಪೃಶ್ಯತೆ ನಮ್ಮ ಸಮಾಜದ ಅಮಾನುಷ್ಯ ಆಚರಣೆಯಾಗಿದೆ. ಕೆಳಜಾತಿಗಳು ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಅವಕಾಶಗಳಿಂದ ವಂಚಿತರಾಗಿದ್ದಾರೆ. ಅದಕ್ಕೆ ಮಹಾತ್ಮ ಗಾಂಧಿಯವರು ಅಸ್ಪೃಶ್ಯತೆ ಸಮಾಜಕ್ಕೆ ಅಂಟಿದ ಕಳಂಕ ಅಂತ ತಿಳ್ಕೊಂಡು ಇವರು ಕರೆಯುವುದರ ಮೂಲಕ ಅದನ್ನು ಸುಧಾರಣೆ ಮಾಡುವ ನಿಟ್ಟಿನೊಳಗೆ ತಮ್ಮದೇ ಆಗಿರತಕ್ಕಂಥ ಹೋರಾಟವನ್ನು ಮಾಡಿದರು ಮಹಾತ್ಮ ಗಾಂಧೀಜಿಯವರು. ಅದನ್ನು ಮರಿಬಾರದು. 19ನೇ ಪ್ರಶ್ನೆ, ಭಾರತವು ಸ್ವಾತಂತ್ರ್ಯ ಗಳಿಸಿದ ಸಂದರ್ಭದಲ್ಲಿ ಎದುರಿಸಿದ ಸಮಸ್ಯೆಗಳಾವುವು ಅನ್ನೋದನ್ನು, ಸ್ವಾತಂತ್ರ್ಯ ಗಳಿಸಿದ ಮೇಲೆ ಸ್ವಾತಂತ್ರ್ಯೋತ್ತರ. ಒಂದೇದು ನಿರಾಶ್ರಿತರ ಸಮಸ್ಯೆ, ಕೋಮುಗಲಭೆ, ಸರ್ಕಾರದ ರಚನೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಆಹಾರದ ಉತ್ಪಾದನೆ, ಕೃಷಿ ಹಾಗೂ ಕೈಗಾರಿಕಾ ಅಭಿವೃದ್ಧಿ, ಕೋಮುವಾದ, ಪ್ರಾದೇಶಿಕವಾದ, ಅನಕ್ಷರತೆ, ಆನಂತರ ಬಡತನ, ಆನಂತರ ಭ್ರಷ್ಟಾಚಾರ, ಲಾಭಕೋರತನ, ಕಳ್ಳಸಾಕಾಣಿಕೆ. ಇದರಲ್ಲಿ ನೀವು ಯಾವುದಾದ್ರೂ ಏನಪ್ಪ ಅಂದ್ರೆ 4 ಬರೀರಿ. ಯಾಕಂದ್ರೆ ಪ್ರತಿಯೊಂದಕ್ಕೂ ನಿಮಗೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ಅರ್ಧ ಅಂಕಗಳು ಅಂದರೆ ಒಟ್ಟಾರೆ 2 ಅಂಕಗಳು. ಇದರಲ್ಲಿ 4 ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು.
70 ಭಾರತದಲ್ಲಿ ಬ್ರಿಟಿಷ್ ತನ್ನ ಸಾಮ್ರಾಜ್ಯ ವಿಸ್ತಾರ ದತ್ತು ಮಕ್ಕಳ ಹಕ್ಕಿಲ್ಲ ಎಂಬ ನೀತಿಯನ್ನು ಅಸ್ತ್ರವಾಗಿ ಬೆಳೆಸಿದ್ರು ಸಮರ್ಥಿಸಿರಿ ಅನ್ನೋದನ್ನು ನೀವು ಬರೀಬೇಕಾಗತ್ತೆ. ಅದಕ್ಕೆ ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು ಈ ವರ್ಷದಲ್ಲಿ ಭಾಳ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳಿಗೆ ಮತ್ತು ಅದರ ಉತ್ತರಗಳು ಭಾಳ ಇಂಪಾರ್ಟೆಂಟು. ಆ ಪ್ರಶ್ನೆಗಳನ್ನು ಗಮನದಲ್ಲಿಟ್ಟುಕೊಂಡು ತಾವು ತಯಾರಾಗಬೇಕ್ರಿ. ಯಾವುದೇ ಭಾರತೀಯ ರಾಜ್ಯ ಮಕ್ಕಳೆಲ್ಲ ಸತ್ತರೆ ಅವನು ದತ್ತುಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿರಲಿಲ್ಲ. ಅಂತಾರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಲಾಗ್ತಿತ್ತು. ಹಂಗಾರೆ ಅದಕ್ಕೆ ಒಳಪಟ್ಟಂಥ ರಾಜ್ಯಗಳು ಯಾವ ಅಂದರೆ ಒಂದನೇದು ಸತಾರ, ಎರಡನೇದು ಜೈಪುರ, ಮೂರನೇದು ಸಂಬಲಪುರ, ನಂತರ ಉದಯಪುರ, ಝಾನ್ಸಿ, ನಾಗಪುರಗಳು ಏನಪ್ಪ ಅಂತಂದ್ರೆ ಈ ಒಂದು ಕಾಯ್ದೆ ಒಳಗೆ ಯಾವ ಕಾಯ್ದೆ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆ ಅಥವಾ ನೀತಿ ಅಡಿಯೊಳಗೆ ಈ ಸಾಮ್ರಾಜ್ಯಗಳನ್ನು ಬ್ರಿಟಿಷ್ ಸರ್ಕಾರ ವಶಪಡಿಸಿಕೊಂಡಿತು. ಇನ್ನು ಡಿಫ್ರೆನ್ಸೇಷನ್ನು ಮ್ಯಾಕ್ಸಿಮಮ್ ಆಗಿ ಒಂದು ಕೇಳ್ತಾನೆ. ಈ ಒಂದು ಮಾದರಿ ಎರಡರಲ್ಲಿ ಸರ್ವಕಾಲಿಕ ಕಾಲುವೆ ಒಂದು ಪ್ರವಾಹ ಕಾಲುವೆ ನಡುವೆ ವ್ಯತ್ಯಾಸವನ್ನು ಕೇಳಿದ್ದಾನೆ. ಸರ್ವಕಾಲಿಕ ಕಾಲುವೆ ಮತ್ತು ಏನಪ್ಪ ಅಂದ್ರೆ ಪ್ರವಾಹ ಕಾಲುವೆ. ಸರ್ವಕಾಲಿಕ ಕಾಲುವೆ ನದಿ ಅಥವಾ ಅಣೆಕಟ್ಟುಗಳನ್ನು ಕಟ್ಟಿ ನೀರನ್ನು ಸಂಗ್ರಹಿಸಿ ಕೃಷಿ ಭೂಮಿಗೆ ನೀರನ್ನು ಒದಗಿಸ್ತಕ್ಕಂಥದ್ದು. ಇಲ್ಲಿ ಅಣೆಕಟ್ಟುಗಳನ್ನು ಕಟ್ಟಿದ ನದಿಗಳಿಂದ ನೇರವಾಗಿ ಕಾಲುವೆಗಳನ್ನು ತೋಡಿ ಭೂಮಿಗೆ ನೀರನ್ನು ಒದಗಿಸ್ತಕ್ಕಂಥದ್ದು. ಇನ್ನು ಸರ್ವಕಾಲಿಕಗಳ ಬಹುತೇಕ ಎಲ್ಲ ಕಾಲದಲ್ಲಿ ನೀರು ಹರಿತೈತಿ. ಇಲ್ಲಿ ನದಿಗಳು ತುಂಬಿ ಹರಿಯುವಾಗ ಮಾತ್ರ ಏನಪ್ಪ ಅಂದ್ರೆ ಇದು ಹರಿಯೋದನ್ನು ಇಲ್ಲಿ ಕಾಣ್ತಾ ಇದ್ವಿ. ಈ ಎರಡು ಡಿಫ್ರೆನ್ಸನ್ನು 2 ಅಂಕಗಳಿಗೆ ಬರೆದರೆ ಸಾಲು. ಒಂದನ್ನು 3 ಕೇಳಿದರೆ ನೀವು ಇಲ್ಲಿ 3 ಇಲ್ಲಿ 3 ಬರೀಬೇಕಾಗತ್ತೆ. ಇನ್ನು ಭಾರತದ ಬೆಳೆ ಋತುಗಳನ್ನು ಪಟ್ಟಿ ಮಾಡಿರಿ ಅಂತಕೊಂಡು ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕ 3 ರೀತಿ ಬರ್ತಾವೆ. ಒಂದು ಮುಂಗಾರು ಅಥವಾ ಅದಕ್ಕೆ ಖಾರಿಫ್ ಬೇಸಾಯ ಅಂತ ಕರೀತಾರೆ. ಇನ್ನೊಂದು ಹಿಂಗಾರು ಅಥವಾ ಅದಕ್ಕೆ ಚಳಿಗಾಲದ ಬೇಸಾಯ ಅಂತ ಕರೀತಾರೆ, ಇಲ್ಲಾಂದ್ರೆ ರಬಿ ಬೇಸಾಯ ಅಂತ ಕರೀತಾರೆ. ಇನ್ನೊಂದು ಬೇಸಿಗೆ ಅಥವಾ ಜಡ್ ಬೇಸಾಯ. ಇದರಲ್ಲಿ ಯಾವುದಾದ್ರೂ ನೀವು ಏನು ಮಾಡಿರಿ ಅಂದ್ರೆ 2 ಬರೆದ್ರೆ ಸಾಕು. ಇನ್ನು ಸುಗ್ಗಿಯ ಪೂರ್ವ ತದ್ನಂತರ ಸುಗ್ಗಿಯ ನಂತರ ತಂತ್ರಜ್ಞಾನ ವಿಭಿನ್ನವಾಗಿದೆ. ಹೇಗೆ ವಿಭಿನ್ನವಾಗಿದೆ? ಭಿನ್ನವಾಗಿದೆ ಹೇಗೆ? ಅಥವಾ ಸುಗ್ಗಿಯ ಪೂರ್ವ ತಂತ್ರಜ್ಞಾನ ಮತ್ತು ಸುಗ್ಗಿಯ ನಂತರ ತಂತ್ರಜ್ಞಾನ ನಡುವಿನ ವ್ಯತ್ಯಾಸವನ್ನು ಬರೀರಿ ಅಂದರೂ ಉತ್ತರ ಒಂದೇ ಬರೀಬೇಕಾಗತ್ತೆ. ಸುಗ್ಗಿಯ ಪೂರ್ವ ತಂತ್ರಜ್ಞಾನ ಗಮನಿಸಿದಾಗ ಹೆಚ್ಚು ಈರುಳ್ಳಿ ಬೀಜಗಳ ಬಳಕೆ ಮಾಡಿದರು, ರಾಸಾಯನಿಕ ಗೊಬ್ಬರ ಬಳಕೆ ಮಾಡಿದರು, ಕೀಟನಾಶಕಗಳ ಬಳಕೆ ಆಯಿತು, ನೀರಾವರಿ ಸೌಲಭ್ಯಗಳ ಬಳಕೆ ಆಯಿತು. ಸುಗ್ಗಿಯ ತಂತ್ರಜ್ಞಾನದಲ್ಲಿ ಏನಾಯಿತು? ಇವುಗಳಿಂದ ಹೆಚ್ಚು ಉತ್ಪಾದನೆ ಆಗಿದ್ದರಿಂದ ಅವುಗಳ ಸಂಗ್ರಹಣೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ಮಾರಾಟ ಮಾಡಬೇಕಾದ್ರೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಮಾರುಕಟ್ಟೆ ಸುಧಾರಿತ ತಂತ್ರಜ್ಞಾನದಲ್ಲಿ ಅದನ್ನು ಉಪಯೋಗಿಸಿದರು. ಉಗ್ರಾಣ ವ್ಯವಸ್ಥೆ ಮಾಡಿದರು, ಶೈತ್ಯಾಗಾರಗಳಿಗೆ ಕಡದಂತೆ ಶೈತ್ಯಾಗಾರಗಳ ವ್ಯವಸ್ಥೆ ಮಾಡಿದರು ಮತ್ತು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮಾಡಿ ಏನು ಮಾಡಿದ್ರೆ ಮಾರಾಟ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಸುಗ್ಗಿಯ ನಂತರ ತಂತ್ರಜ್ಞಾನದಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು. ಇವುದಲ್ಲಿ ಸಹಿತ ಯಾವುದಾದ್ರೂ 2 ವ್ಯತ್ಯಾಸಗಳನ್ನು ತಾವು ಬರೆದರೆ ಈಚೆಗಡೆ 2 ವ್ಯತ್ಯಾಸ, ಈಚೆಗಡೆ 2 ವ್ಯತ್ಯಾಸ ಬರೆದರೆ ಸಾಕು. ಒಟ್ಟು 2 ಅಂಕಗಳನ್ನು ತಾವು ಪಡಿಬೋದು. ಇನ್ನು ಗ್ರಾಹಕರನ್ನು ಹೇಗೆ ಶೋಷಿಸಲಾಗುತ್ತಿದೆ ಅಂತಕ್ಕಂಥದ್ದು. ಗ್ರಾಹಕರನ್ನು ನೋಡಿ, ಒಂದೇದು ಗ್ರಾಹಕ ಪೂರಕದ ನಡುವೆ ಅಂತರ ಹೆಚ್ಚಾಗಿ ಇವರಿಬ್ಬರ ನಡುವೆ ನೇರ ವ್ಯವಹಾರ ಇಲ್ಲದಂತಾಗಿದೆ. ಉತ್ಪಾದಕರು ಗ್ರಾಹಕರು ಕೂಡಿ ನಿರ್ಧರಿಸಬೇಕಾದ ಬೆಲೆ ಮಧ್ಯವರ್ತಿಗಳಿಗೆ ನಿರ್ಧಾರ ಮಾಡ್ತಾರೆ. ಇದರಿಂದ ಗ್ರಾಹಕರಿಗೆ ನಷ್ಟ ಆಗುತ್ತೆ. ನಷ್ಟ ಹಾಗೂ ಸಮಸ್ಯೆಗಳು ಸೃಷ್ಟಿಯಾಗ್ತವೆ. ತೂಕ ಮತ್ತು ಅಳತೆಯಲ್ಲೂ ಮೋಸ ಮಾಡ್ತಾರೆ ಮತ್ತು ಇನ್ನೊಂದು ಕಲಬೆರಕೆ ಮಾಡ್ತಾರೆ ಮತ್ತು ಅನೈತಿಕ ವ್ಯಾಪಾರ ಮಾರ್ಗಗಳು ಇರುವುದರಿಂದ ಇವೆಲ್ಲವುಗಳನ್ನು ಗಮನಿಸಿದಾಗ ಗ್ರಾಹಕರನ್ನು ಶೋಷಣೆ ಮಾಡೋದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಇನ್ನು ಪ್ರಶ್ನೆ ನಂಬರ್ 4 ಪ್ರತಿ ಪ್ರಶ್ನೆಗೆ ಪ್ರತಿಯೊಂದಕ್ಕೂ 6 ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ. 9 ಪ್ರಶ್ನೆ, ಒಟ್ಟು 3 ಅಂಕ, ಒಟ್ಟು 27 ಅಂಕಗಳಿಗೆ ನೀವು ಬರೀಬೇಕಾಗತ್ತೆ. 25ನೇ ಪ್ರಶ್ನೆ ಭಾಳ ಮುಖ್ಯ. ಏನು ನಾವು ಈಗಾಗಲೇ ಬ್ಲೂ ಪ್ರಿಂಟ್ ಪ್ರಕಾರ ನಾನು ಹಿಂದಿನ ವಿಡಿಯೋದಲ್ಲಿ ಸತಿ ಹೇಳಿದ್ದೀನಿ. ಬ್ಲೂ ಪ್ರಿಂಟನ್ನು ಭಾಳ ಚೆನ್ನಾಗಿ ವಿಶ್ಲೇಷಣೆ ಮಾಡೋದ್ರ ಮೂಲಕ ಅಲ್ಲಿ ಬರ್ತಕ್ಕಂಥ ಯಾವ ಪಾಠದಲ್ಲಿ ಯಾವ್ಯಾವ ಪ್ರಶ್ನೆಗಳು ಬರ್ತಾವೆ ಅನ್ನೋದನ್ನು ಈಗಾಗಲೇ ನಾನು ವಿವರಣೆಯನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೊಟ್ಟಿದ್ದೀನಿ. ಅದನ್ನು ಸಹಿತ ಡಿಸ್ಕ್ರಿಪ್ಷನ್ ಬಾಕ್ನಲ್ಲಿ ಅದರ ಲಿಂಕನ್ನು ಕೊಡ್ತೀನಿ, ಅದನ್ನು ತಾವು ನೋಡ್ಬೋದು. 25 ಡಚರ್ ವಿರುದ್ಧದ ಮಾರ್ತನ್ ವರ್ಮನ ಹೋರಾಟವನ್ನು ವಿವರಿಸಿರಿ ಅಂತಕ್ಕಂಥದ್ದು ಇದು ಮೊದಲನೇ ಪಾಠದಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಸುಮಾರು 4 ಪ್ರಶ್ನೆಗಳು ಬರ್ತವೆ, ಅದರಲ್ಲಿ ಇದೊಂದು ಪ್ರಶ್ನೆ. ಉತ್ತರ ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು. 1729ರಿಂದ 58 ವೈನಾಡ್ ಸಂಸ್ಥಾನವನ್ನು ಆಳುತ್ತಾನೆ. ಡಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸ್ತಾನೆ. ರಾಜಧಾನಿಯನ್ನು ತಿರುವನಂತಪುರಕ್ಕೆ ಸ್ಥಳಾಂತರಗೊಳಿಸ್ತಾರೆ. ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿದು ಸಾಧಿಸಿದ ಡಚರನ್ನು ತಡೆಗಟ್ತಾನೆ ಮತ್ತು ಡಚರು ತಿರುವನಂತಪುರದಲ್ಲಿ ಆಕ್ರಮಣ ಮಾಡಿದಾಗ ಡಚರ ಕೂಟವನ್ನು ಸೋಲಿಸ್ತಾನೆ. ನೋಡಿ, ನಡುಮಂಗಲ ಮತ್ತು ಕೊಟ್ಟಾರಕ ವ್ಯಾಪಾರ ಕೇಂದ್ರಗಳನ್ನು ವಶಪಡಿಸ್ಕೋತಾನೆ. 1781ರಲ್ಲಿ ಡಚರು ತಿರುವನಂತಪುರದ ಮೇಲೆ ಯುದ್ಧ ಸಾರ್ತಾರೆ. ಮಾರ್ತಂಡ ವರ್ಮ ಡಚರನ್ನು ಹಿಮ್ಮೆಟ್ಟಿಸ್ತಾರೆ. ಆನಂತರ ಡಚರು ಅಪಾರ ಪ್ರಮಾಣದ ನಷ್ಟವನ್ನು ಅನುಭವಿಸ್ತಾರೆ. ಕೊನೆಗೆ 1773 ಒಪ್ಪಂದ ಪ್ರಕಾರ ಡಚರು ಸಂಪೂರ್ಣ ಅಧಿಕಾರವನ್ನು ಒಪ್ಪಿಸಿ ಏನಪ್ಪ ಅಂದ್ರೆ ಮಾರ್ತಂಡ ವರ್ಮನಿಗೆ ಶರಣಾಗತರಾಗುವುದರ ಮೂಲಕ ಏನಪ್ಪ ಅಂದ್ರೆ ಈ ಒಂದು ಯುದ್ಧದಲ್ಲಿ ಡಚರನ್ನು ಸಂಪೂರ್ಣವಾಗಿ ಮಾರ್ತಂಡ ವರ್ಮ ಸೋಲಿಸ್ತಾನೆ ಅಂತಕ್ಕಂಥದ್ದನ್ನು ತಾವು ಬರೀಬೇಕು. ಇದರ ಸುಮಾರು ಪಾಯಿಂಟ್ಸ್ಗಳು ಬರ್ತವೆ, ಅದರಲ್ಲಿ 6 ಪಾಯಿಂಟ್ಸ್ಗಳನ್ನು ಬರೆದರೆ ತಾವು ಸಾಕು. ಒಂದೊಂದಕ್ಕೂ ಅರ್ಧ ಅಂಕ, ಒಟ್ಟು 3 ಅಂಕಗಳಿಗೆ ನೀವು ಉತ್ತರವನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್, ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ವ್ಯವಸ್ಥೆ ಬೀರಿದ ಪರಿಣಾಮಗಳು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಈ ಅಧ್ಯಾಯದಲ್ಲಿ. ಮತ್ತು ಇನ್ನೊಂದು ನೆನಪಿರಲಿ, ಈಗಾಗಲೇ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳಿದ್ದೀನಿ, ಭಾರತದಲ್ಲಿ
ಕಂದಾಯ ಬ್ರಿಟಿಷರ ಕಂದಾಯ ನೀತಿಯಿಂದ ಆಗಿರ್ತಕ್ಕಂಥ ಪರಿಣಾಮಗಳು, ಈ ಎರಡೂ ಪ್ರಶ್ನೆಗಳು ಭಾಳ ಮುಖ್ಯ. ತಾವು ಪರ್ಫೆಕ್ಟ್ ಮಾಡಬೇಕು ಅಂತಕ್ಕಂಥದ್ದು. ಏನು ಬ್ರಿಟಿಷ್ ಶಿಕ್ಷಣ ನೀತಿಯಿಂದ ಏನು ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಆಧುನಿಕತೆ ಏನಪ್ಪ ಅಂದ್ರೆ ಪ್ರಾರಂಭ ಆಯಿತು. ಜಾತ್ಯತೀತತೆ ಅಂತಕ್ಕ ಪರಿಕಲ್ಪನೆ, ಪ್ರಜಾಪ್ರಭುತ್ವ, ವೈಜ್ಞಾನಿಕ ಮನೋಭಾವದ ಕ್ರಮದ ಆಲೋಚನೆ ಬೆಳವಣಿಗೆ ಆಗುತ್ತೆ ನಮ್ಮ ಭಾರತೀಯರಲ್ಲಿ. ರಾಷ್ಟ್ರೀಯವಾದದ ದೃಷ್ಟಿಕೋನದ ಬೆಳವಣಿಗೆ ಆಗುತ್ತೆ. ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯದ ರಚನೆಗೆ ಸಹಾಯ ಆಗುತ್ತೆ. ವೃತ್ತಪ್ರತಿಗೆ ಹುಟ್ಟಿ ಬೆಳೆಯಲಾರಂಭಿಸ್ತವೆ. ಹೊಸ ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣೆಗಳು ಹುಟ್ಟುಕೊಳ್ತವೆ. ವಿದ್ಯಾವಂತ ಆಲೋಚನಾ ಕ್ರಮದಲ್ಲಿ ಏಕತೆ ಬರುತ್ತೆ. ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಉಂಟಾಗುತ್ತೆ. ಸ್ವಾತಂತ್ರ್ಯ ಹೋರಾಟಗಳ ಪ್ರಭಾವ, ಆನಂತರ ಭಾರತೀಯ ಸಂಸ್ಕೃತಿಗಳ ಪರಂಪರೆಯು ಅರಿವು, ನಮ್ಮ ಏನು ಬ್ರಿಟಿಷ್ ಶಿಕ್ಷಣದಿಂದ ನಮ್ಮ ಭಾರತೀಯರಲ್ಲಿ ಆಗಿರ್ತಕ್ಕಂಥ ಒಂದು ಬದಲಾವಣೆ, ಒಂದು ಸಕಾರಾತ್ಮಕ ಬದಲಾವಣೆಯನ್ನು ನಾವು ಕಾಣ್ತೇವೆ. ಇವಕ್ಕೂ ಸಹಿತ 6 ವಾಕ್ಯಗಳನ್ನು ತಾವು ಬರೀಬೇಕಾಗತ್ತೆ ಅನ್ನೋದನ್ನು ಮರಿಬೇಡ್ರಿ. ನೆಕ್ಸ್ಟ್ 26ನೇ ಪ್ರಶ್ನೆ, ನಿತ್ಯ ಹರಿದ್ವರ್ಣ ಕಾಡುಗಳು ಮತ್ತು ಎಲೆ ಉದುರುವ ಕಾಡುಗಳು. ನಾನು ಈಗಾಗಲೇ ಸುಮಾರು ಸಲ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿದ್ದು ಅದನ್ನೇ. ಏನು ಈ ಕಾಡುಗಳು 6 ಕಾಡುಗಳು ಬರ್ತವೆ, ಅವುಗಳ ಲಕ್ಷಣಗಳನ್ನು ಪಟ್ಟಿ ಮಾಡ್ಕೊರಿ. ಮಣ್ಣುಗಳು 6 ಮಣ್ಣುಗಳು ಬರ್ತವೆ, ಆ ಮಣ್ಣುಗಳನ್ನು ಲಕ್ಷಣಗಳನ್ನು ಪಟ್ಟಿ ಮಾಡ್ಕೊರಿ, ಪರ್ಫೆಕ್ಟ್ ಆಗ್ರಿ. ಆಗ ವ್ಯತ್ಯಾಸಗಳನ್ನು ಬರೆಯೋಕೆ ನಿಮ್ಗೆ ಈಸಿ ಆಗುತ್ತೆ ಅಂತಕ್ಕಂಥದ್ದು. ಈಗ ಈ ಪ್ರಶ್ನೆ ನೀತಿ ಹರಿದ್ವರ್ಣ ಅರಣ್ಯಗಳು ಮತ್ತು ಎಲೆ ಉದುರುವ ಅರಣ್ಯಗಳನ್ನು ಗಮನಿಸಿದಾಗ, ಒಳ್ಳೆಯದು 250 ಸೆಂಟಿಮೀಟರ್ಗಿಂತ ಅಧಿಕ ಮಳೆ ಬೀಳುವ ಪ್ರದೇಶ, ಇಲ್ಲಿ 75ರಿಂದ 250 ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶ ಇರೋದನ್ನು ಕಾಣ್ತಾ ಇದ್ವಿ. ಪಶ್ಚಿಮ ಘಟ್ಟಗಳು ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಣಿಪುರ, ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪಗಳಲ್ಲಿ ಕಂಡುಬರುತ್ತೆ. ಇದು ಭಾರತದ ಅತಿ ಹೆಚ್ಚು ಪ್ರದೇಶದಲ್ಲಿ ವಿಸ್ತಾರ ಆಗಿರೋದನ್ನು ಕಾಣ್ತಾ ಇದ್ವಿ. ವರ್ಷವಿಡೀ ಹೆಸರಾಗಿರ್ತವೆ. ಇದು ಒಣಹವೆಯಲ್ಲಿ ಋತುವಿನಲ್ಲಿ ತನ್ನ ಎದೆಯನ್ನು ಉದುರಿಸ್ತದೆ. ಇದು 2.6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿದನ್ನು ಕಾಣ್ತಾ ಇದ್ವಿ. ಇದು ಭಾರತದ ಒಟ್ಟು ಅರಣ್ಯದಲ್ಲಿ 65.50% ಭಾಗಗಳಲ್ಲಿ ಹರಡಿದೆ. ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಇರುವುದು ಎಲೆ ಉದುರುವ ಕಾಡುಗಳು ಅನ್ನೋದನ್ನು ತಾವು ಬರೀಬೇಕಾಗತ್ತೆ. ಇನ್ನು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, GPS ಉಪಯೋಗಗಳು ಏನು ಅನ್ನೋದನ್ನು ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರಾಕೃತಿಕ ವಿಕೋಪದ ಸ್ಪಷ್ಟ ಭೌಗೋಳಿಕ ಸ್ಥಾನಗಳ ಗುರುತಿ ಪರಿಹಾರವನ್ನು ಕೈಗೊಳ್ಳಲು ಸಾಧ್ಯ ಆಗುತ್ತೆ. ಅರಣ್ಯ ಹಾಗೂ ಪರ್ವತಾಚಾರಣ ಮಾಡುವವರಿಗೆ ಮಾರ್ಗ ತಿಳಿಯಲು ಸುಲಭ ಆಗ್ತದೆ. ಸಾರಿಗೆ ನಿರ್ವಹಣೆಯ ಇದರ ಬಳಕೆ ಹೆಚ್ಚಾಗಿದೆ. ಸೈನಿಕರು, ವೈಮಾನಿಕರು, ಮೀನುಗಾರರು, ಅನಂತರ ನಾವಿಕರು ಸರಿಯಾದ ಮಾರ್ಗವನ್ನು ಅನುಸರಿಸಲು ಇದು ಸಹಾಯ ಮಾಡುತ್ತೆ. ಮತ್ತು ನಗರಗಳಲ್ಲಿ ಮನೆವಾಗಲಿಗೆ ಸೇವೆ ಕೊಡುವ ವ್ಯವಸ್ಥೆಗೆ ಇದು ಸಹಾಯಕ ಆಗುತ್ತೆ. ಗೂಗಲ್ ಮ್ಯಾಪ್ನಂಥ ವ್ಯವಸ್ಥೆಗಳು GPS ವ್ಯವಸ್ಥೆಯನ್ನು ಬಳಸಿ ದಾರಿ ತೋರಿಸ್ತವೆ. ಇವತ್ತು ಏನು GPS ಈ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಒಂದು ಭಾಳ ಆಧುನಿಕ ಒಂದು ಕ್ರಾಂತಿ, ಸಾರಿಗೆಯ ಸಂಪರ್ಕದಲ್ಲಿ ಕ್ರಾಂತಿ ಆಗಬೇಕಾದ್ರೆ ಮೇನ್ ಕಾರಣ GPS ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. ಒಟ್ಟು 6 ವಾಕ್ಯಗಳನ್ನು ಇದರಲ್ಲಿ ಬರೆಯಿರಿ ಅಂತಕ್ಕಂಥದ್ದು. 27 ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಗಳ ಪಾತ್ರ ಬಹಳ ಮುಖ್ಯ ಮತ್ತು ಗ್ರಾಮೀಣಾಭಿವೃದ್ಧಿ ಒಂದು ಮಹತ್ವ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳು. ಇದು ಮೊನ್ನೆ ಎಡಿಷನ್ ಒಳಗೆ ಬಂದಿದೆ. ಅದಕ್ಕೆ ಇದನ್ನು ಸರಿಯಾದ ರೀತಿ ಒಳಗೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ತಯಾರು ಮಾಡ್ಕೋರಿ. ಅಭಿವೃದ್ಧಿಯಲ್ಲಿ ಗ್ರಾಮದ ಜನರ ಪಾಲ್ಗೊಳ್ಳುವಂತೆ ಮಾಡುತ್ತೆ. ಗ್ರಾಮೀಣ ಮೂಲ ಸೌಕರ್ಯಗಳು ಏನಾಗಲಿ, ರಸ್ತೆ, ಚರಂಡಿ, ಕುಡಿಯುವ ನೀರು, ಬೀದಿ ದೀಪ, ಶೌಚಾಲಯ, ಆಸ್ಪತ್ರೆ, ಕಟ್ಟಡ, ಮಾರುಕಟ್ಟೆ ಇತ್ಯಾದಿಗಳ ಅಭಿವೃದ್ಧಿಯಲ್ಲಿ ತರದೇ ಕೆಲಸ ಮಾಡುತ್ತೆ. ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡುತ್ತೆ. ವಯಸ್ಕರ ಶಿಕ್ಷಣ, ತಾಂತ್ರಿಕ ವೃತ್ತಿಪರಿಗೆ ಪ್ರೋತ್ಸಾಹ ಕೊಡುತ್ತೆ. ಆರೋಗ್ಯ ನೈರ್ಮಲ್ಯ ಸೌಲಭ್ಯಗಳು ವಿಸ್ತರಣೆ ಆಗುತ್ತೆ. ಗ್ರಾಮೀಣ ಹೂಡಿಕೆಗಳ ಅಭಿವೃದ್ಧಿ ಆಗುತ್ತೆ. ಕೆರೆಕಟ್ಟೆ ನಿರ್ಮಾಣ, ಹೂಳು ತೆಗೆಯುವುದು, ಕಿರಿ ನೀರಾವರಿ ಯೋಜನೆಗಳು ಏನಪ್ಪ ಅಂದ್ರೆ ಜಾರಿಗೆ ಮಾಡುತ್ತೆ. 6 ಸಂಸ್ಕರಣಾ ಘಟಕಗಳ ಸ್ಥಾಪನೆ ಆಗುತ್ತೆ. ಈ ಬಡತನ, ನಿರುದ್ಯೋಗ ಹೋಗಲಾಡಿಸುವುದು ಅಂದ್ರೆ ಮಹಾತ್ಮ ಗಾಂಧೀಜಿ ಏನಪ್ಪ ಅಂದ್ರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗಳಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು. ಸ್ವರ್ಣ ಜಯಂತಿ ಗ್ರಾಮ ಯೋಜನೆ, ಸ್ವ ರೋಜಗಾರ ಯೋಜನೆಯೊಳಗೆ ಕೆಲಸವನ್ನು ಕೊಡ್ತಕ್ಕಂಥದ್ದು. ವಸತಿ ಜನರಿಗೆ ಮನೆಗಳನ್ನು ಕೊಡ್ತಕ್ಕಂಥದ್ದು. ಈಗಾಗಲೇ ಪ್ರಧಾನಮಂತ್ರಿ ಆವಾಸ ಯೋಜನೆ ಆಗಿರ್ಬೋದು, ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ ಆಗಿರ್ಬೋದು, ಆಶ್ರಯ ಯೋಜನೆ ಆಗಿರ್ಬೋದು, ಬಸವ ವಸತಿ ಯೋಜನೆ ಆಗಿರ್ಬೋದು. ಬಡಜನರಿಗೆ ಆಹಾರ ಧಾನ್ಯ ಒದಗಿಸ್ತಕ್ಕಂಥದ್ದು. ಸುವರ್ಣ ಗ್ರಾಮೋದಯ ಯೋಜನೆ, ಸಮಾಜ ಕಲ್ಯಾಣ ವ್ಯವಸ್ಥೆ, ವಯೋವೃದ್ಧರು, ದಿವ್ಯಾಂಗರು ಅಂದರೆ ಅಂಗವಿಕಲರು, ಮಾನಸಿಕ ಅಸ್ವಸ್ಥರು, ವಿಧಿಯವರಿಗೆ ಮಾಸಾಸನ ಕೊಡ್ತಕ್ಕಂಥದ್ದು. ಮಹಿಳಾ ಸ್ವಸಹಾಯ ಸಂಘಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ಗ್ರಾಮೀಣ ಕಲೆ ಮತ್ತು ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸುವಲ್ಲಿ ಈ ಪಂಚಾಯತ್ ರಾಜ್ಯಗಳು ತಮ್ಮದೇ ಆಗಿದ್ದ ಪಾತ್ರವನ್ನು ವಹಿಸ್ತಾ ಇರೋದನ್ನು ನಾವು ಕಾಣ್ತಾ ಇದ್ವಿ. ಅಥವಾ ಪ್ರಶ್ನೆ, ಸಾರ್ವಜನಿಕ ಹಣಕಾಸಿನ ಮಹತ್ವ ಏನು? ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಸಾರ್ವಜನಿಕ ನೀತಿ ಮೂಲಕ ಸಾರ್ವಜನಿಕ ಹಣಕಾಸು ನಿರ್ವಹಣೆ ದೇಶದ ಅಭಿವೃದ್ಧಿಯನ್ನು ಪ್ರತಿಬಿಂಬಿಸುತ್ತದೆ. ದೇಶದ ಸಂಪನ್ಮೂಲಗಳನ್ನು ಉತ್ಪಾದನೆಗಳಿಗೆ ಸಮರ್ಪಕವಾಗಿ ಹಂಚುತ್ತಾ ಇದೆ. ಉತ್ಪಾದನೆಯನ್ನು ಗರಿಷ್ಠಗೊಳಿಸಲು ತಂತ್ರಗಳನ್ನು ರೂಪಿಸುತ್ತೆ. ಆದಾಯದ ಸಮಾನ ಹಂಚಿಕೆಯನ್ನು ಮಾಡುತ್ತೆ. ದೇಶದಲ್ಲಿ ಶಾಂತಿ ತರುವಂತೆ ಮಾಡುತ್ತೆ. ಪ್ರಜೆಗಳ ಕಲ್ಯಾಣ ಏನಪ್ಪ ಅಂದ್ರೆ ಹೆಚ್ಚಳದ ಗುರಿಯನ್ನು ಹೊಂದಿದೆ. ದೇಶದ ಆರ್ಥಿಕ ಅಭಿವೃದ್ಧಿ ಅಥವಾ ಹಣಕಾಸಿನ ಸ್ಥಿರತೆಯನ್ನು ಕಾಪಾಡುತ್ತೆ. ಬಂಡವಾಳ ಹೂಡಿಕೆ ಹೆಚ್ಚಳ, ಕೃಷಿ, ಸಣ್ಣ ಕೈಗಾರಿಕೆ, ಮೂಲಭೂತ ಅಭಿವೃದ್ಧಿಗಳನ್ನು ಮಾಡುತ್ತೆ. ಸಮತೋಲಿತ ಅಭಿವೃದ್ಧಿಯನ್ನು ಖಾತ್ರಿಪಡಿಸುತ್ತೆ. ಆರ್ಥಿಕ ಸ್ಥಿರತೆಯನ್ನು ಸಾಧಿಸುತ್ತೆ. ಆರ್ಥಿಕ ಏರಿಳಿತಗಳ ನಿಯಂತ್ರಣವನ್ನು ನಮ್ಮ ಈ ಸಾರ್ವಜನಿಕ ಹಣಕಾಸು ಮಾಡುತ್ತೆ ಅನ್ನೋದನ್ನು ಇಲ್ಲಿ ಕಾಣ್ತಾ ಇದ್ವಿ. 28ನೇ ಪ್ರಶ್ನೆ, ಬ್ಯಾಂಕ್ ಗೊತ್ತೆ
ಖಾತೆಯನ್ನು ತೆರೆಯುವುದರ ಅನುಕೂಲಗಳೇನು ಅಂತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಸುಮಾರು ಸಲ ಕೇಳಿದ್ದಾರೆ. ಮನೆ 2ನೇ ಸರಣಿಯೊಳಗೆ ಇದನ್ನು ಕೇಳಿದ್ದಾರೆ. ಅದಕ್ಕೆ ತಾವು ಏನು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಅಥವಾ ಬ್ಯಾಂಕ್ ಖಾತೆಯನ್ನು ತೆಗೆದುವಾಗ ನಾವು ಅನುಕೂಲಗಳೇನು, ಲಾಭಗಳೇನು ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಸಾರ್ವಜನಿಕ ಠೇವಣಿಯನ್ನು ಸ್ವೀಕಾರ ಮಾಡೋದಾಗಿರ್ಬೋದು, ಸಾಲಗಳನ್ನು ಕೊಡೋದಾಗಿರ್ಬೋದು, ಮತ್ತು ಮುಂಗಡ ಕೊಡೋದಾಗಿರ್ಬೋದು, ಹಣವನ್ನು ವರ್ಗಾಯಿಸುವುದು, ಕಪಾಟಗಳನ್ನು ನೀಡೋದಾಗಿರ್ಬೋದು, ಈ ಏನು ಖರ್ಚು ಕಾರ್ಡು ಅಥವಾ ಜಮಾ ಕಾರ್ಡು ಅಂದರೆ ಇದು ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಕಾರ್ಡ್ಗಳಾಗಿರ್ಬೋದು, ಹಣ ವಹಿವಾಟನ್ನು ಮಾಡ್ತಕ್ಕಂಥದ್ದು, ಹಣದ ಭದ್ರತೆ ವಿಚಾರಕ್ಕಾಗಲಿ, ಸಹಿಗಳಿಗೆ ಜವಾಬ್ದಾರಿ ಕೊಡ್ತಕ್ಕಂಥದ್ದಾಗಲಿ, ಸಾಲ ಪತ್ರಗಳು ಜವಾಬ್ದಾರಿ ಪತ್ರಗಳನ್ನು ಕೊಡೋದಾಗಿರ್ಬೋದು, ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಣೆ ಮಾಡೋದಾಗಿರ್ಬೋದು, ಅಥವಾ ಜಮಾ ಕಾರ್ಡುಗಳು, ಖಾಸಗಿ ಸಾಲಗಳು, ಮನೆ ಕಟ್ಟಲು ವಾಹನ ಕಟ್ಟಲು ಸಾಲ ಕೊಡ್ತಕ್ಕಂಥದ್ದಾಗಿರ್ಬೋದು, ವ್ಯಾಪಾರಕ್ಕೆ ಬೇಕಾದ ಸಾಲಗಳಾಗಿರ್ಬೋದು, ಭದ್ರತಾ ಆಯಿತು ಕಪಾಟಗಳು ಆಗಿರ್ಬೋದು, ಡೆಬಿಟ್ ಕಾರ್ಡ್ಗಳಾಗಿರ್ಬೋದು, ಭರವಸೆ ಸೇವೆಗಳಾಗಿರ್ಬೋದು, ಎಲ್ಲವುಗಳನ್ನು ಇದು ಮಾಡುತ್ತೆ. ಜೊತೆಗೆ ಹಣದ ಪಾವತಿಗಳನ್ನು ಮಾಡಲು ಸಹಾಯ ಮಾಡುತ್ತೆ, ಹಣ ವಸೂಲಿ ಮಾಡಲು ಸಹಾಯ ಮಾಡುತ್ತೆ, ಸಾಲ ಪಡೆಯಲು ಸಾಧ್ಯ ಆಗುತ್ತೆ, ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ಸಾಧ್ಯ ಆಗುತ್ತೆ ಅನ್ನೋದನ್ನು ಕಾಣ್ತದೆ. ಇದರಲ್ಲಿ ಯಾವುದಾದ್ರೂ 6 ವಾಕ್ಯಗಳನ್ನು ಬರೀತಿ. ಉದ್ದಿಮೆಯ ಕಾರ್ಯಗಳೇನು ಅಂತಕ್ಕಂಥದ್ದು ನೋಡಿ, ವ್ಯಾಪಾರ ಚಟುವಟಿಕೆಗಳು ಅನೇಕ ಯೋಜನೆಗಳ ಪ್ರಾರಂಭ ಆಗುತ್ತೆ. ಉತ್ಪಾದನಾಗಳು ಸಂಯೋಜನೆ ಮಾಡ್ತಾರೆ, ಉತ್ಪಾದಿಸುವ ವಸ್ತುಗಳ ಬಗ್ಗೆ ಏನಪ್ಪ ನಿರ್ಧಾರ ಕೈಗೊಳ್ತಾರೆ, ತಾಂತ್ರಿಕತೆ, ಮಾರುಕಟ್ಟೆ, ಉದ್ಯೋಗಗಳ ಬಗ್ಗೆ ನಿರ್ಧಾರ ಆಗುತ್ತೆ, ಎಲ್ಲ ಅಂಶಗಳನ್ನು ಸಂಯೋಜನೆ ಮಾಡ್ತಾರೆ, ಹೊಸ ಹೊಸ ವಿಧಾನಗಳ ರೂಢಿಗೆ ತರ್ತಾರೆ, ತನ್ನ ಉದ್ಯಮದ ಆಯವ್ಯವನ್ನು ನಿಭಾಯಿಸ್ತಾನೆ, ಕಷ್ಟ ನಷ್ಟಗಳು ಹಾಗೂ ಅನಿಶ್ಚಿತಗಳನ್ನು ಎದುರಿಸ್ತಾನೆ, ವ್ಯಾಪಾರದ ಮಾರ್ಗಗಳನ್ನು ತಿಳಿಸ್ತಾನೆ, ಆನಂತರ ಅದು ಕಾರ್ಯಗತಗೊಳ್ಳಲು ಮಾರ್ಗದರ್ಶನ ನೀಡ್ತಾನೆ ಅನ್ನೋದನ್ನು ಕಾಣ್ತಾ ಇದ್ವಿ. 70ರ ಸಾಮಾಜಿಕ ಸುಧಾರಣೆಗೆ ರಾಜಾರಾಮ್ ಮೋಹನ್ ರಾಯರ ಕೊಡುಗೆಗಳೇನು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಈಗಾಗಲೇ ಹೇಳಿದ್ದೀನಿ, ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳಲ್ಲಿ ಎಲ್ಲ ಸುಧಾರಕರ ಒಂದು ಸುಧಾರಣೆಗಳನ್ನು, ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಪರ್ಫೆಕ್ಟ್ ಮಾಡಿದರೆ ಒಟ್ಟು 7 ಅಂಕಗಳನ್ನು ಅಧ್ಯಾಯದಲ್ಲಿ ನೀವು ಪಡಿಬೋದು. ಅದಕ್ಕೆ ಅವುಗಳನ್ನು ಪರ್ಫೆಕ್ಟ್ ಮಾಡಿರಿ ಅಂತಕ್ಕಂಥದ್ದನ್ನು ಹೇಳ್ತಾ, ಸಮಾಜದ ಬ್ರಹ್ಮ ಸಮಾಜ ಸ್ಥಾಪಕರಲ್ಲಿ ಭಾಳ ಪ್ರಮುಖರು ಮತ್ತು ನವೋದಯ ಜನಕ ಅಂತ ಕರಿತೀವಿ. ಸುಮಾರು ಭಾಷೆಗಳಲ್ಲಿ ಇವರು ಪಾಂಡಿತ್ಯವನ್ನು ಪಡೆದವರು, ಎಲ್ಲ ಧರ್ಮಗಳ ಅಧ್ಯಯನವನ್ನು ಮಾಡಿದವರು, ಬಹುದೇವತಾ ಆರಾಧನೆ, ಮೂರ್ತಿ ಪೂಜೆಯನ್ನು ಪ್ರಶ್ನಿಸಿದವರು, ಆಧುನಿಕ ವಿಜ್ಞಾನ ಇಂಗ್ಲೀಷ್ ಶಿಕ್ಷಣ ಅವಶ್ಯಕತೆ ಎಂದವರು, ಸ್ತ್ರೀ ಶೋಷಣೆಯನ್ನು ವಿರೋಧಿಸಿದವರು, ಸತ್ಯದ ಬಾಲ್ಯ ಹೋರಾಟ ಮಾಡಿದವರು, ಸತಿಸಂಗ ವಿರುದ್ಧ ಕಾಯ್ದೆಯನ್ನು ರೂಪಿಸಿದವರು ವಿಲಿಯಂ ಸಹಾಯದಿಂದ, ಕೌಮುದಿ ಸಂವಾದ ಕೌಮುದಿ ಅಂತಕ್ಕಂಥ ಪತ್ರಿಕೆಯನ್ನು ಪ್ರಾರಂಭಿಸಿದರು, ಜನರಲ್ಲಿ ವೈಚಾರಿಕತೆಯನ್ನು ಬೆಳೆಸಲು ಪ್ರಯತ್ನವನ್ನು ಮಾಡಿದರು, ವಿಗ್ರಹಾರಾಧನೆಗೆ ಭೌತಾರಾಧನೆಗೆ ವಿರೋಧ ಮಾಡಿದರು, ಯಜ್ಞಾಗಾದಿಗಳ ಖಂಡನೆ ಮಾಡಿದರು, ರಾಷ್ಟ್ರ ಪ್ರಜ್ಞೆ ಜಾಗೃತಿಗೆ ಪ್ರಯತ್ನವನ್ನು ನಮ್ಮ ರಾಜಾರಾಮ್ ಮೋಹನ್ ರಾಯರು ಮಾಡ್ತಾರೆ ಅನ್ನೋದನ್ನು ಕಾಣ್ತೀವಿ. ಇದರಲ್ಲಿ ಯಾವುದಾದ್ರೂ 6 ವಾಕ್ಯಗಳಿಗೆ ಉತ್ತರಿಸಿ. ಮುಂದೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಏನಪ್ಪ ಅಂದ್ರೆ ಆರ್ಥಿಕ ಕಾರಣಗಳನ್ನು ಕೊಟ್ಟಿದ್ದಾನೆ. ವಿಶೇಷವಾಗಿ ಇಲ್ಲಿ ಆರ್ಥಿಕ ಕಾರಣಗಳು ಸಾಕಷ್ಟು ಇರುವುದರಿಂದ ಉಳಿದುದು ಸೈನಿಕ ಹಾಗೂ ಆಡಳಿತ ಕಾರಣಗಳನ್ನು ಕೂಡಿಸಿ ಕೇಳ್ಬೋದು. ಅದಕ್ಕೆ ಇಲ್ಲಿ ಕಾರಣಗಳು ಆ ಪಾಠದಲ್ಲಿ 1850ರ ದಂಗೆಗೆ ವಿಫಲತೆಗೆ ಕಾರಣಗಳು ಅಥವಾ ಅದರ ಪರಿಣಾಮಗಳನ್ನು ಕೇಳ್ಬೋದು, ಅಥವಾ ಕಾರಣಗಳನ್ನು ಕೇಳ್ಬೋದು. ಅವುಗಳನ್ನು ತಾವು ಸರಿಯಾಗಿ ನೋಡ್ಕೊಡ್ರಿ. ಈಗಿನಲ್ಲಿ ಕೈಗಾರಿಕಾ ಕ್ರಾಂತಿ ಆಗಿದ್ದರಿಂದ ದೇಶೀಯ ಕೈಗಾರಿಕೆಗಳು ಕ್ಷೀಣ ಆಗ್ತವೆ, ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ನಾಶ ಆಗ್ತವೆ, ಭಾರತದ ಕುಶಲಗಾರರು ನಿರುದ್ಯೋಗಿಗಳಾಗ್ತಾರೆ, ಗೃಹ ಕೈಗಾರಿಕೆಗಳು ನಷ್ಟ ಅನುಭವಿಸಿ ಏನಪ್ಪ ಅಂದ್ರೆ ಶಿಥಿಲಗೊಳ್ಳೋದನ್ನು ಕಾಣ್ತಾ ಇದ್ವಿ. ಭಾರತದ ಮೇಲೆ ದುಬಾರಿ ಸುಂಕವನ್ನು ಬ್ರಿಟಿಷ್ ಸರ್ಕಾರ ಇರುತ್ತೆ, ಜಮೀನ್ದಾರ ಕೃಷಿಕರನ್ನು ಶೋಷಿಸ್ತಾರೆ. ಇದ್ರ ಪ್ರಕಾರ ಜಮೀನ್ದಾರಿ ಪದ್ಧತಿಯಲ್ಲಿ ನಾವು ಜಮೀನ್ದಾರಿ, ಮಾಲ್ವಾರಿ ಸುಮಾರು ಪದ್ಧತಿಗಳಲ್ಲಿ ನಾವು ಕಾಣ್ತಾ ಇದ್ವಿ. ಕಂದಾಯ ವಸೂಲಿ ಮಾಡುತ್ತಿದ್ದ ತಾಲೂಕುದಾರ ಹಕ್ಕುಗಳನ್ನು ಹಿಂಪಡೆಯಲಾಯಿತು. ಕೃಷಿಕರು ತೀವ್ರ ಅವಮಾನ ಮತ್ತು ಆರ್ಥಿಕ ಸಂಕಷ್ಟಕ್ಕೆ ಅನುಭವಿಸ್ತಾರೆ. ಇನಾಮ್ ಆಯೋಗದ ಮೂಲಕ ಇನಾಮ್ ಭೂಮಿಯನ್ನು ರೈತರಿಂದ ಪಡ್ಕೋತಾರೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಇದು ಆರ್ಥಿಕ ಕಾರಣಗಳನ್ನು ಇಲ್ಲಿ ಕಾಣ್ತಾ ಇದ್ದೀವಿ. ಅದು 1857ರ ದಂಗೆಗೆ ಮೇನ್ ಕಾರಣ. ಮಾನವ ಹಕ್ಕುಗಳ ಸಂಸ್ಕೃತಿ ಭಾರತ ಯಾವ ರೀತಿ ಪ್ರಯತ್ನಿಸ್ತಾ ಇದೆ ಅನ್ನೋದನ್ನು ಗಮನಿಸಬೇಕಾಗತ್ತಾ. ಏನೇನು ಮಾಡಿದೆ ಭಾರತ ಸರ್ಕಾರ, ಏನು ಮಾಡ್ತಾ ಇದೆ ಅನ್ನೋದು ಭಾಳ ಮುಖ್ಯ. ಸಾರ್ವತ್ರಿಕ ಮಾನವ ಹಕ್ಕುಗಳ ನಿರಂತರ ಪ್ರತಿಪಾದನೆಯನ್ನು ಭಾರತ ಸರ್ಕಾರ ಮಾಡ್ತಾ ಬಂದಿದೆ ಮತ್ತು ಸಾಮಾನ್ಯ ಸಭೆಯಲ್ಲಿ ಯಾವಾಗಲೂ ಸಮರ್ಥನೆಯನ್ನು ಮಾಡ್ತಾ ಇದೆ ಮತ್ತು ಸಂವಿಧಾನದಲ್ಲಿ ಅದಕ್ಕೆ ಮೂಲ ಹಕ್ಕುಗಳಿಗೆ ಅವಕಾಶ ಮಾಡಿಕೊಟ್ಟಿದೆ. ವಿಶ್ವಸಂಸ್ಥೆ ಏನಾದರೂ ಜಾಗತಿಕ ವೇಗಗಳಿಗೆ ಯಾವಾಗೂ ಮಾನವ ಹಕ್ಕುಗಳ ಶೋಷಣೆ ವಿರುದ್ಧ ಹೋರಾಟ ಮಾಡ್ತಾ ಇದೆ. ಜನಾಂಗತ್ಯ ವಿವಿಧ ಶೋಷಣೆ ಹಾಗೂ ದಬ್ಬಾಳಿಕೆಯನ್ನು ವಿರೋಧ ಮಾಡ್ತಾ ಇದೆ ಮತ್ತು ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆ ಮಾಡಿದೆ. ಪ್ರತಿ ರಾಜ್ಯದಲ್ಲಿ ಮಾನವ ಹಕ್ಕುಗಳ ಆಯೋಗದ ಸ್ಥಾಪನೆಯಾಗಿದೆ ಮತ್ತು ಜಾಗತಿಕ ವೇದಿಕೆಗಳಲ್ಲಿ ಯಾವಾಗಲೂ ಮಾನವ ಹಕ್ಕುಗಳ ಸಂರಕ್ಷಣೆಗೆ ತನ್ನದೇ ಆಗಿರತಕ್ಕಂಥ ಒಂದು ವಾದವನ್ನು ಪ್ರಯತ್ನವನ್ನು ಮಾಡ್ತಾ ಬಂದಿದೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಈ ಎಲ್ಲ ವಾಕ್ಯಗಳನ್ನು ತಾವು ಮಾನವ ಹಕ್ಕುಗಳ ಸಂರಕ್ಷಣೆ ಭಾರತ ಪಾತ್ರ ಹೇಗೆ ಅನ್ನೋದನ್ನು ನೀವು ಬರೀಬೇಕಾಗತ್ತೆ. ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲು ಸರ್ಕಾರ ಕೈಗೊಂಡ ಕ್ರಮಗಳಾವು ಅನ್ನೋದನ್ನು ಇಲ್ಲಿ ಗಮನಿಸಿದಾಗ ಏನು ಮೇನ್ ಕಾರಣ ನಿರುದ್ಯೋಗಕ್ಕೆ? ಮೇನ್ ಕಾರಣ ಏನಪ್ಪ ಜನಸಂಖ್ಯೆ, ಅದನ್ನು ನಿಯಂತ್ರಣ ಆಗಬೇಕು. ಏನಾಗಿದೆ, ದೊಡ್ಡ ದೊಡ್ಡ ಕೈಗಾರಿಕಾ ಸ್ಥಾಪನೆ ಆಗಿರೋದನ್ನ ಗುಡಿ ಕೈಗಾರಿಕೆ ನಾಶ ಆಗ್ತವೆ, ಅವನ್ನು ನಾಶ ಆಗದಂತೆ ಪ್ರೋತ್ಸಾಹ ಕೊಡಬೇಕಾಗಿದೆ. ಇದರಿಂದ ಏನಾಗಿದೆ, ಕೃಷಿ ಕ್ಷೇತ್ರದ ಅಭಿವೃದ್ಧಿ ಆಗಬೇಕಾಗಿದೆ. ಯಾಕಂದರೆ ಹೆಚ್ಚು ಜನ ಅದರಲ್ಲಿ ಕೆಲಸ ಮಾಡ್ತಾರೆ. ಕೈಗಾರಿಕಾ ಕ್ಷೇತ್ರದಲ್ಲಿ ಏನಂದ್ರೆ ಅಭಿವೃದ್ಧಿ ಆಗಬೇಕು, ಯಾಕಂದರೆ ಇನ್ನೂ ಹೆಚ್ಚು ಉದ್ಯೋಗಗಳು ಸೃಷ್ಟಿ ಆಗಬೇಕಾಗಿದೆ. ಶೈಕ್ಷಣಿಕ ಸುಧಾರಣಾ ಯೋಜನೆಗಳನ್ನು ಜಾರಿಗೆ ತರಬೇಕಾಗಿದೆ. ಪಂಚವಾರ್ಷಿಕ ಯೋಜನೆಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕಾಗಿದೆ. ವೃತ್ತಿಪರ ಶಿಕ್ಷಣಕ್ಕೆ ಮಾಮೂಲಾಗಿ ಶಿಕ್ಷಣ ವೃತ್ತಿಪರ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಡಬೇಕಾಗಿದೆ.
ವಿಶೇಷವಾಗಿ ಭಾರತ ಹಳ್ಳಿಗಳಿಂದ ಕೂಡಿದಂಥ ರಾಷ್ಟ್ರ. ಅದಕ್ಕೆ ಗ್ರಾಮೀಣಾಭಿವೃದ್ಧಿ ಯೋಜನೆಗಳನ್ನು ಕಟ್ಟುನಿಟ್ಟಾಗಿ ಹಾಕೋಬೇಕಾಗಿದೆ ಮತ್ತು ಎಲ್ಲರಿಗೂ ಉದ್ಯೋಗ ಖಾತ್ರಿಯನ್ನು ಕೊಡಬೇಕಾಗಿದೆ. ಅಂಥ ಯೋಜನೆಗಳನ್ನಾಗಿರ್ಬೋದು. ಮಾಹಿತಿ ತಂತ್ರಜ್ಞಾನ ಪ್ರಗತಿ ಇನ್ನೂ ತೀವ್ರಗತಿ ಆಗಬೇಕಾಗಿದೆ. ಇನ್ನೂ ಸೇವಾ ವಲಯದ ಬೆಳವಣಿಗೆ ಆದರೆ ಬಹುಶಃ ನಿರುದ್ಯೋಗವನ್ನು ನಿವಾರಣೆ ಮಾಡಲು ಅನುಕೂಲ. ಅದರ ಸರ್ಕಾರ ಆ ನಿಟ್ಟಿನೊಳಗೆ ತನ್ನದೇ ಆದ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದನ್ನು ಕಾಣ್ತಾ ಇದ್ವಿ. ಚಂಡಮಾರುತಗಳಿಂದ ಆಗುವ ದುಷ್ಪರಿಣಾಮಗಳನ್ನು ಎದುರಿಸುವ ತೆಗೆದುಕೊಳ್ಳುವ ಮುನ್ನೆಚ್ಚರಿಕಾ ಕ್ರಮಗಳನ್ನು ಇಲ್ಲಿ ಕೇಳಿದ್ದಾನೆ. ಅಪಾಯಕಾರಿ ತಗ್ಗು ಪ್ರದೇಶ ಜನರನ್ನು ಮೊದಲು ಬೇಗ ಸ್ಥಳಾಂತರ ಮಾಡಬೇಕಾಗತ್ತೆ. ಯಾಕಂದರೆ ಚಂಡಮಾರುತದಿಂದ ಅಷ್ಟೇ ಜೋರಾಗಿ ಗಾಳಿ ಆಗಿರ್ಬೋದು, ಮಳೆ ಆಗಿರ್ಬೋದು ಬರುತ್ತೆ. ದ್ವಿಜನಕ ಯಂತ್ರಗಳು, ದೋಣಿಗಳು, ಹೆಲಿಕಾಪ್ಟರ್ಗಳನ್ನು ಸಜ್ಜಾಗಿಡಬೇಕಾಗತ್ತೆ. ಮತ್ತು ಚಂಡಮಾರುತ ವಲಯಗಳಿಂದ ರೈಲು, ಬಸ್ಸುಗಳ ಮಾರ್ಗಗಳನ್ನು ಬದಲಾವಣೆ ಮಾಡಬೇಕಾಗತ್ತೆ. ಸಮೂಹ ಮಾಧ್ಯಮದ ಮೂಲಕ ಜನರಿಗೆ ಏನಪ್ಪ ಅಂದರೆ ಮಾಹಿತಿಯನ್ನು ಒದಗಿಸಬೇಕಾಗತ್ತೆ. ಸೇನಾ ತುಕಡಿಗಳನ್ನು ಸಿದ್ಧಗೊಳಿಸುವುದು, ಸಿಹಿನೀರು, ಆಹಾರ, ಉಡುಪುಗಳನ್ನು ಸಂಗ್ರಹಿಸುವುದು, ಔಷಧಿ ಹಾಗೂ ವೈದ್ಯಕೀಯ ಏನಪ್ಪ ಅಂದರೆ ನೆರವಿಗಾಗಿ ಸಿದ್ಧರಾಗುವುದು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ವಿ. ಇದು ಏನಪ್ಪ ಅಂದರೆ ಒಟ್ಟು 9 ಪ್ರಶ್ನೆಗಳಿಗೆ ನೀವು 3 ಅಂಕಗಳಿಗೆ ಬರೀಬೇಕಾಗತ್ತೆ. ಪ್ರತಿಯೊಂದಕ್ಕೂ 6 ವಾಕ್ಯಗಳಲ್ಲಿ ಬರೀರಿ ಅಂತಕ್ಕಂಥದ್ದು. ಏನು ಪ್ರಶ್ನೆ ನಂಬರ್ 5 ಈ ಪ್ರತಿಯೊಂದಕ್ಕೂ 8 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ. ಈಗಾಗಲೇ 1ನೇ ಪ್ರಶ್ನೆ ಅಂದರೆ ಇತಿಹಾಸದಲ್ಲಿ ಬರ್ತಕ್ಕಂಥದ್ದು ಸ್ವಾತಂತ್ರ್ಯ ಹೋರಾಟ. ಅದರಲ್ಲಿ ಅಂಬೇಡ್ಕರ್ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಅಥವಾ ನೆಹರು ಅವರ ಪ್ರಧಾನಿ ಮೇಲೆ ಆಗಿರ್ಬೋದು, ಅಥವಾ ಮಂದಗಾಮಿಗಳು, ತೀವ್ರಗಾಮಿಗಳಾಗಿರ್ಬೋದು, ಅಥವಾ ಬುಡಕಟ್ಟು ಜನಾಂಗ ಆಗಿರ್ಬೋದು. ಇವು ಪ್ರಶ್ನೆಗಳು 4 ವಾಕ್ಯಕ್ಕೆ ಸಂಬಂಧಪಟ್ಟಂಗೆ ಬೀಳುತ್ತೆತ್ತಿಕೊಂಡು ಈಗಾಗಲೇ ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸಿದ್ದೀನಿ. ಮತ್ತು ಅಕಾಡೆಮಿಕ್ ಟು ಬ್ಲೂ ಪ್ರಿಂಟ್ ಪ್ರಕಾರ ಅದು ಸತ್ಯನೂ ಹೌದು. ಅದಕ್ಕೆ ಈ ಒಂದು ಮಾದರಿಯೊಳಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾತ್ರ ಏನು ಭಾರತದ ಸಾಮಾಜಿಕ ಸುಧಾರಣೆಯಲ್ಲಿ ಅಂತ ಕೇಳಿದ್ದಾರೆ. ಸಾಮಾಜಿಕ ಸ್ವಾತಂತ್ರ್ಯ ಇಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥ ಇಲ್ಲ ಅಂತಕ್ಕಂಥದ್ದನ್ನು ಅವರು ಕಂಡುಕೊಂಡವರು. ಆ ನಿಟ್ಟಿನೊಳಗೆ ಅವರು ಭಾರತದ ಭಾವನಾತ್ಮಕ ಮುಖವನ್ನು ಪರಿಚಯಿಸಿದವರು, ಜಾತಿ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿದವರು ಮತ್ತು ಅದರ ವಿನಾಶಕ್ಕೆ ಹೋರಾಟವನ್ನು ರೂಪಿಸಿದವರು ಮತ್ತು ಮೊದಲ ಕಾನೂನು ಮಂತ್ರಿಯಾಗಿರ್ತಕ್ಕಂಥವರು. ಈಗ ಅದರ ಜೊತೆಗೆ ಮಹಾಡಿಕೆರೆ ಮತ್ತು ಕಾಲರಾಮ್ ಚಳವಳಿಗಳನ್ನು ಪ್ರಾರಂಭ ಮಾಡಿದವರು ಮತ್ತು 3 ದಂಡ ಮೇಜನ್ಗಳ ಸಮಯಗಳಲ್ಲಿ ಭಾಗವಹಿಸಿ ಸಲಹೆಗಳನ್ನು ನೀಡಿದ್ದನ್ನು ಕಾಣ್ತಾ ಇದ್ವಿ. ಅಸ್ಪೃಶ್ಯರ ರಕ್ಷಣೆಗಾಗಿ ಪ್ರತ್ಯೇಕ ಮತಕ್ಷೇತ್ರಗಳ ಬೇಡಿಕೆ ಆಯಿತು. ಆದರೆ ಗಾಂಧೀಜಿಯವರು ಬೇಡ ಅಂತ ಹೇಳಿದ್ರಿಂದ ಅವರಿಗೆ ನಿರ್ದಿಷ್ಟ ಪ್ರದೇಶಗಳನ್ನು ಕೊಡೋಣ, ಪ್ರತ್ಯೇಕ ಬೇಡ ಅಂತಕ್ಕಂಥದ್ದು. ಅದಕ್ಕೆ ಮನವೊಲಿಸಿ ಅವರನ್ನು ಕೊನೆಗೆ ಒಪ್ಕೋತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಬಹಿಷ್ಕೃತ ಹಿತಕಾರಿಣಿ ಸಭಾ ಸಂಘಟನೆ ಮಾಡಿದವರು. ಕೃಷಿ ಕಾರ್ಮಿಕರಿಗೆ ಏಳಿಗಾಗಿ ಸತತವಾಗಿ ದುಡಿದಂಥವರು. ಪ್ರಬುದ್ಧ ಭಾರತ, ಜನತಾ, ಮೂಕನಾಯಕ ಪತ್ರಿಕೆಗಳನ್ನು ಹೊರಡಿಸಿ ಜನಜಾಗೃತಿಯನ್ನು ಮಾಡಿದವರು. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನವನ್ನು ರಚನೆ ಮಾಡಿದಂಥವರು ಮತ್ತು ಪ್ರಥಮ ಕಾನೂನು ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದವರು. ಅಸ್ಪೃಶ್ಯ ಆಚರಣೆ ವಿರುದ್ಧ ಕಾನೂನು ರಕ್ಷಣೆಯನ್ನು ಒದಗಿಸಿದಂಥವರು. ದೇಶೀಯ ಬೇರುಗಳ ಕಡೆಗೆ ಒಲವನ್ನು ಕೊಟ್ಟವರು. ಕೊನೆಗೆ ಅವರಿಗೆ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದನ್ನು ಕಾಣ್ತಾ ಇದ್ವಿ. ಹೀಗೆ ಭಾರತದ ಸಾಮಾಜಿಕ ಸುಧಾರಣೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪಾತ್ರ ಭಾಳ ಮುಖ್ಯ ಅನ್ನೋದನ್ನು. ಇನ್ನು ಅಥವಾ ಪ್ರಶ್ನೆ ಬಂದಾಗ ಈಗಾಗಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮಾಜಕ್ಕೆ ಸ್ವಾಮಿ ವಿವೇಕಾನಂದ ನೀಡಿದ ಏನು ಕೊಡುಗೆ ಏನು ಅಥವಾ ಸದಾ ಸ್ಮರಣೀಯವಾದದ್ದು ಸಮರ್ಥಿಸಿ ಅನ್ನೋದನ್ನು ಇಲ್ಲಿ ಕಾಣ್ತಾ ಇದ್ವಿ. ಈ ಪಾಠದಲ್ಲಿ ಈಗಾಗಲೇ ಒಂದು 3 ವರ್ಷದ ಬಂದಿದೆ, ಈಗ ಮತ್ತೆ 4 ವರ್ಷದೊಂದು ಅಥವಾ ಕೇಳಿದ್ದಾರೆ. ಏನು ಭಾರತದಲ್ಲಿ ಹೆಸರುಗೊಳಿಸಿದ ಕ್ರಾಂತಿಕಾರಿ ಸನ್ಯಾಸಿ, ಜೀವನ ಪ್ರೀತಿಯಲ್ಲಿರುವ ಮಹತ್ವವನ್ನು ತೆರೆದಿಟ್ಟವರು, ವ್ಯಕ್ತಿ ಹಾಗೂ ವ್ಯಕ್ತಿ ಇರುವಿಕೆ ಬಗ್ಗೆ ಮಹತ್ವ ನೀಡಿದವರು, ಮೋಕ್ಷಕ್ಕಾಗಿ ಸಮಾಜ ಸೇವೆ ಮುಖ್ಯ ಅಂದವರು, ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿದರು. ಗಾಂಧಿ ಸೇರಿದ ಹಲವಾರು ರಾಷ್ಟ್ರೀಯ ನಾಯಕರಿಗೆ ಪ್ರೇರಕ ಶಕ್ತಿಯಾಗಿರ್ತಕ್ಕಂಥವ್ರು ಯಾರಂದ್ರೆ ನಮ್ಮ ಸ್ವಾಮಿ ವಿವೇಕಾನಂದರು. ಜಾತಿ ವ್ಯವಸ್ಥೆ ಮತ್ತು ಅದರ ಶೋಷಣೆ ವಿರುದ್ಧ ಹೋರಾಟ ಮಾಡಿದಂಥವರು. ಭಾರತ ಸಮಾಜಕ್ಕೆ ಶೋಷಣೆ ಮುಕ್ತ ರೂಪ ನೀಡಲು ಪ್ರಯತ್ನ ಮಾಡಿದವರು. ಜನರನ್ನು ವಿದ್ವಾಂಸರನ್ನಾಗಿ ಆಗಿಸುವ ಪ್ರಯತ್ನ ಅವ್ರದ್ದಿತ್ತು. ಪಾಶ್ಚಿಮಾತ್ಯ ಅಂಧಾನುಕರಣೆಯನ್ನು ಬಿಡಬೇಕೆಂದವರು. ಸಾಮಾಜಿಕ ಸುಧಾರಣಾ ಕಾನೂನುಗಳ ಜಾರಿಗೆ ಬೇಡಿಕೆ ಇಟ್ಟವರು. ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾರತ ಹಿರಿಮೆಯನ್ನು ಪರಿಚಯ ಮಾಡಿದಂಥವರು. ರಾಷ್ಟ್ರ ಹಾಗೂ ಧರ್ಮ ಒಂದೇನಂದರೆ 2 ಮುಖಗಳು ಅನ್ನೋದನ್ನು ಪರಿಚಯಿಸಿದವರು. ಮತ್ತು ಯುವಕರ ಏನಾದರೆ ಫೇವರೇಟ್ ಐಕಾನ್ ಅಂದರೆ ತಪ್ಪಾಗಲಿಕ್ಕಿಲ್ಲ, ಯುವಕರಿಗೆ ಪ್ರೇರಕ ಶಕ್ತಿಯಾಗಿರ್ತವೆ. ಇವತ್ತು ಸಹಿತ ನಿಮ್ಮೆಲ್ಲರಿಗೆ ಒಂದು ಏನಪ್ಪ ಅಂದ್ರೆ ಪ್ರೇರಕ ಶಕ್ತಿ ಅಂತಂದರೆ ನಮಗೆ ಸ್ವಾಮಿ ವಿವೇಕಾನಂದರು ಅಂತ ತಿಳ್ಕೊಂಡು ಹೇಳ್ತೀವಿ ನಾವು. ಇನ್ನು ಕಪ್ಪು ಮಣ್ಣು ಮತ್ತು ಜಂಬಿಟಿಗೆ ಮಣ್ಣಿನ ವ್ಯತ್ಯಾಸವನ್ನು ಕೇಳಿದ್ದಾರೆ. ಪ್ರಶ್ನೆ ಕಪ್ಪು ಜಂಬಿಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ ಹೇಗೆ ವ್ಯತ್ಯಾಸವನ್ನು ಬರೀ ಅಂದರೆ ಎಲ್ಲಕ್ಕೂ ಉತ್ತರ ಒಂದೇ. 4 ವ್ಯತ್ಯಾಸಗಳನ್ನು ಇದರೊಳಗೆ ಬರೋದು. ಇಲ್ಲಿ 4 ವ್ಯತ್ಯಾಸಗಳನ್ನು ಬರೋದು ಸಾಕು. ಒಟ್ಟು 8 ವಾಕ್ಯಗಳಾಗ್ತವೆ. ಅದಕ್ಕೆ 4 ಅಂಕಗಳು. ಈಗ ಕಪ್ಪು ಮಣ್ಣಲ್ಲಿ ಡೆಕ್ಕನ್ ಟ್ರಾಪ್ನಲ್ಲಿ ಇದನ್ನು ವಿಶೇಷವಾಗಿ ನಾವು ಕಾಣ್ತಾ ಇದ್ದೀವಿ. ಇದು ಜಂಬಟಿಗೆ ಮಣ್ಣು ಎಲ್ಲಿರುತ್ತೆ ಅಂದರೆ 2 ನಿಮಿಷಕ್ಕೆ ಹೆಚ್ಚು ಮಳೆ ಎಲ್ಲಿ ಬೀಳುತ್ತೆ ಅಲ್ಲಿ ಕಾಣ್ತಾ ಇದ್ದೀವಿ. ಕಪ್ಪು ಮಣ್ಣು ವಿಶೇಷವಾಗಿ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಗುಜರಾತ್, ಆಂಧ್ರ ಪ್ರದೇಶ, ಉತ್ತರ ಕರ್ನಾಟಕದಲ್ಲಿ ಕಾಣ್ತಾ ಇದ್ದೀವಿ.
ಬಟ್ ಜಂಬಟಿಗೆ ಮಣ್ಣು ಪಶ್ಚಿಮ ಘಟ್ಟ, ವಿಂಧ್ಯ, ಸಾತ್ಪುರ, ರಾಜಮಹಲ ಬೆಟ್ಟಗಳು, ಪೂರ್ವಾಂಚಲ ಪ್ರದೇಶಗಳಲ್ಲಿ ಅಂದರೆ ಬೆಟ್ಟ ಪ್ರದೇಶಗಳಲ್ಲಿ ಕಾಣ್ತಾ ಇದ್ದೀವಿ. ಇಲ್ಲಿ ಕಪ್ಪು ಮಣ್ಣು ಜೇಡಿ ಮಣ್ಣಿನ ಕಣಗಳು ಅಂದರೆ ಕಬ್ಬಿಣ, ಸುಣ್ಣ, ಮ್ಯಾಗ್ನೀಷಿಯಂ ಕಾರ್ಬೋನೇಟ್ ಹೆಚ್ಚಾಗಿರುತ್ತೆ. ಬಟ್ ಜಂಬಿಟ್ಟು ಮಣ್ಣಿಗಳಲ್ಲಿ ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಮಾತ್ರ ಜಾಸ್ತಿ ಇರುತ್ತೆ. ಇನ್ನು ಇಲ್ಲಿ ಕಪ್ಪು ಮಣ್ಣಲ್ಲಿ ತೇವಾಂಶ ಹಿಡಿದಿಟ್ಟುಕೊಳ್ಳುತ್ತೆ. ಇದಕ್ಕೆ ಅತಿ ಫಲವತ್ತತೆ ಭಾಳ ಇದು ಇಲ್ಲಿ ಏನಂತಂದ್ರೆ ಸಾರ್ವಜನಿಕ ಲವಣಗಳ ಕೊರತೆ ಇರೋದನ್ನು ಕಾಣ್ತಾ ಇದ್ವಿ. ಹೆಚ್ಚು ಫಲವತ್ತತೆ ಕಡಿಮೆ. ಹತ್ತಿ, ಜೋಳ, ಗೋಧಿ, ಈರುಳ್ಳಿ ಆನಂತರ ಎಣ್ಣೆ ಕಾಳುಗಳಿಗೆ ಕಪ್ಪು ಮಣ್ಣು ಭಾಳ ಮುಖ್ಯ. ಇದು ಕಾಫಿ, ಟೀ, ತೋಲಗಾಟಿಕೆ ಬೆಳೆಗಳಿಗೆ ಭಾಳ ಸೂಕ್ತ. ಅದೇ ರೀತಿ ಕಪ್ಪು ಮಣ್ಣು ಹೊಂದಿದೆ. ಇದು ಕೆಂಪು ಮಣ್ಣನ್ನು ಯಾಕಂದ್ರೆ ಜಂಬಟಿಗೆ ಮಣ್ಣು ಕೆಂಪು ಬಣ್ಣದ ಮಣ್ಣಾಗಿದೆ ಅನ್ನೋದನ್ನು ಕಾಣ್ತಾ ಇದ್ವಿ. ಇನ್ನು ಗರಿಷ್ಠ ಪ್ರಮಾಣದ ಸಕ್ಕರೆ ಕಾಯಿಗಳು ಗಂಗಾ ನದಿ ಮುಖಜಮೀನಲ್ಲಿ ಕಂಡುಬರುತ್ತವೆ, ಸಮರ್ಥಿಸಿರಿ. ಈ ಪ್ರಶ್ನೆಯನ್ನು ಈ ಉತ್ತರವನ್ನು ಬರೀಬೇಕಾಗತ್ತೆ. ಇದಕ್ಕೆ ಇನ್ನೊಂದು ಪ್ರಶ್ನೆ, ಕೈಗಾರಿಕಾ ಸ್ಥಾಪನೆ ಮೇಲೆ ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಬೀರುವ ಪ್ರಭಾವ ಅಂಶಗಳು ಯಾವುವು ಅಂದ್ರೆ ನೀವು ಉತ್ತರವನ್ನು ಇದೇ ಬರೀಬೇಕಾಗತ್ತೆ. ಬಟ್ ಇಲ್ಲಿ ಗಂಗಾ ನದಿ ಒಳಗೆ ಇರ್ತಕ್ಕಂಥ ಪ್ರಶ್ನೆ ಕೇಳಿದ್ರೆ ಇದು ಒಂದು ಇಂಪಾರ್ಟೆಂಟ್. ಇದೊಂದು ಪ್ರಶ್ನೆ ಕೊನೆಗೆ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಇದೊಂದು. ಇವುಗಳನ್ನು ಬಿಟ್ಟರೆ ಇವೆಲ್ಲ ಕೈಗಾರಿಕಾ ಸ್ಥಾನಗಳಿರುವ ಪ್ರಭಾವ ಅಂಶಗಳು ಇವೆಲ್ಲವೂ ಬರ್ತವೆ. ಅದಕ್ಕೆ ಅದನ್ನು ಗಮನಿಸಿ ಉತ್ತರವನ್ನು ಬರೀಬೇಕು. ಯಾಕಂದ್ರೆ ಗಂಗಾ ನದಿ ಒಳಗೆ ಇಲ್ಲಿ ಸಕ್ಕರೆ ಕೈಗಾರಿಕೆಗಳು ಯಾಕದಾವ ಅಂದ್ರೆ ಅಲ್ಲಿ ಕಬ್ಬನ್ನು ಜಾಸ್ತಿ ಬೆಳೀತಾರೆ. ಶಕ್ತಿ ಸಂಪನ್ಮೂಲಗಳು ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತವೆ. ಆನಂತರ ಸೂಕ್ತ ವಾಯುಗುಣ ಇದೆ, ನೀರಿನ ಲಭ್ಯತೆ ಇದೆ, ಮಾರುಕಟ್ಟೆ ಸಂಚಾರ ಸೌಲಭ್ಯ ಅನುಕೂಲ ಆಗಿದೆ. ಯಾಕಂದ್ರೆ ಮೈದಾನ ಪ್ರದೇಶ, ಕಾರ್ಮಿಕರ ಪೂರೈಕೆ, ಜನಸಂಖ್ಯೆ ಜಾಸ್ತಿ ಇದೆ. ಅಲ್ಲೇ ಪಕ್ಕದಲ್ಲಿ ಬಂದರುಗಳಿದಾವೆ, ಕಡಿಮೆ ದರದ ಭೂಮಿ ಸಿಗುತ್ತೆ, ತಾಂತ್ರಿಕತೆ ಸಾಕಷ್ಟು ಇರೋದನ್ನು ಕಾಣ್ತಾ ಇದ್ದೀವಿ. ಸರ್ಕಾರದ ನೀತಿ ನಿಯಮವೂ ಸಹಿತ ಪೂರಕವಾಗಿರೋದರಿಂದ ಗಂಗಾ ನದಿ ಪ್ರದೇಶದಲ್ಲಿ ಇವುಗಳನ್ನು ಕಾಣ್ತಾ ಇದ್ದೀವಿ. ಇನ್ನು ಬ್ರಿಟಿಷರ ವಿರುದ್ಧದ ದೋಂಡಿಯಾವಾಗನ ಹೋರಾಟ ಆ ಒಂದು ಪಾಠ. ಯಾಕಂದ್ರೆ ಬ್ರಿಟಿಷ್ ಆಡಳಿತದ ಏನು ವಿರೋಧ ಇತಿಹಾಸದ ನಾಗಶಿವನ 3ನೇ ಅಧ್ಯಾಯದಲ್ಲಿ ಇವುಗಳನ್ನು ಕಾಣ್ತಾ ಇದ್ದೀವಿ. ದೋಂಡಿಯಾವಾಗ ಆಗಿರ್ಬೋದು, ಆನಂತರ ನಮ್ಮ ಸಂಗೊಳ್ಳಿ ರಾಯಣ್ಣನ ಅವರ ಪಾತ್ರ ಸುದ್ದ ಹೋರಾಟದಲ್ಲಿ ಚೆನ್ನಮ್ಮರ ಪಾತ್ರ ಅಂತಕ್ಕಂಥದ್ದಾಗಿರ್ಬೋದು. ಸುಮಾರು ಪ್ರಶ್ನೆಗಳು ಬರ್ತವೆ. ಅಲ್ಲಿಯೂ ಸಹಿತ ತಾವು ಗಮನಿಸಬೇಕು. ಒಂದು ವಾಕ್ಯದ ಒಂದು ಬಂದರೆ ಇನ್ನೊಂದು 3 ವಾಕ್ಯದ ಬರುತ್ತೆ. ಇಲ್ಲಿ 4 ಅಂಕಕ್ಕೆ ಆ ಒಂದು ಚಾಯ್ಸಿಂಗ್ ಪ್ರಶ್ನೆ ಬಂದಾಗ 4 ಅಂಕ ಕೊಟ್ಟಿದ್ದಾರೆ. ಚಾಯ್ಸಿಂಗ್ ಅಧ್ಯಾಯಗಳು ವ್ಯತ್ಯಾಸ ಆಗ್ಬೋದು, ಬಟ್ ಅಕಾರ್ಡಿಂಗ್ ಟು ಬ್ಲೂ ಪಾಯಿಂಟ್ ಪ್ರಕಾರ ಕರೆಕ್ಟ್ ಆಗಿದೆ ಅನ್ನೋದನ್ನು ಗಮನಿಸಿ ತಾವು ಓದಬೇಕಾಗತ್ತೆ. ಯಾಕಂದರೆ ಈಗ ನೀವು ಬ್ಲೂ ಪ್ರಕಾರ ಓದೋದು ಬಹಳ ಮುಖ್ಯ. ಚಾಯ್ಸಿಂಗ್ ಪ್ರಶ್ನೆಗಳಿಗೆ ನೀವು ಉಳಿದ ಅಧ್ಯಾಯಗಳನ್ನು ಗಮನಿಸಿ ಓದಬೇಕು. ಅಂದರೆ ಬ್ರಿಟಿಷರು ದೊಂಡಿಯಾವಾಗನ ಹೋರಾಟ ಬಂಡಾಯವನ್ನು ವಿವರಿಸಿರಿ ಅಂತಕ್ಕಂಥದ್ದನ್ನು ಇಲ್ಲಿ ಕೇಳಿದ್ದಾರೆ. ಶೌರ್ಯ ಪರಾಕ್ರಮಗಳಿಂದ ವಾಘ್ ಜನಪ್ರಿಯ. ವಾಘ್ ಅಂದರೆ ಮರಾಠಿ ಭಾಷೆ ಹುಲಿ ಎಂದರ್ಥ. ಖಾಸಗಿ ಸೈನ್ಯವನ್ನು ಸಜ್ಜುಗೊಳಿಸಿದ. ಶಿವಮೊಗ್ಗ, ಬೀದರ ಕೋಟೆಗಳನ್ನು ವಶಪಡಿಸಿಕೊಂಡ. ಚಿತ್ರದುರ್ಗ ಕೋಟೆಯನ್ನು ಪಡೆಯಲು ಪ್ರಯತ್ನ ಮಾಡ್ತಾನೆ. ಹೊನ್ನಾಳಿ ಹರಿಹರಗಳ ಮೇಲೆ ಆಕ್ರಮಣ ಮಾಡ್ತಾನೆ. ಗುತ್ತಿಯ ಕಡೆಗೆ ಪಲಾಯನ. ಅತೃಪ್ತಿ ಪಾಳೆಗಾರರನ್ನ ಬೆಂಬಲ ಇವನಿಗೆ ಸಿಗುತ್ತೆ. ಮಾಯಲ ಫ್ರೆಂಚರ ಸಹಾಯವನ್ನು ಪಡೀತಾನೆ. ಶಿಕಾರಪುರ ಕೋಟೆ ಮತ್ತೆ ವಶಪಡಿಸಿಕೊಳ್ತಾನೆ. ಬ್ರಿಟಿಷರಿಗೆ ತಲೆನೋದ ದೊಡ್ಡವಾಗನ ಅಂತ್ಯ ಆಡಲು ವೆಲ್ಲೆಸ್ಲಿ ಕಡೆಗೆ ನಿರ್ಧಾರ ಮಾಡ್ತಾನೆ. ನಂತರ ಯಾಪಲ ಪೆರವಿನಲ್ಲಿ ಬಂಧನ ಆಗಿ ಕೊನೆಗಾಲಿನಲ್ಲಿ ಅವನ ಹತ್ಯೆ ಆಗುತ್ತೆ ಅನ್ನೋದನ್ನು ಕಾಣ್ತದೆ. ಈಗ ಏನಪ್ಪ ಅಂದ್ರೆ ವಾಗನ ಒಂದು ಬಂಡಾಯವನ್ನು ನಾವು ವಿವರಿಸ್ಬೋದು. ಭ್ರಷ್ಟಾಚಾರಕ್ಕೆ ಕಾರಣಗಳೇನು? ಈಗಾಗಲೇ ಭ್ರಷ್ಟಾಚಾರ ಮತ್ತು ವರದಕ್ಷಿಣೆ ಬೇರೆ ಬೇರೆ ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳಿಗೆ ಕಾರಣ, ಪರಿಣಾಮ, ಪರಿಹಾರ ಕ್ರಮಗಳನ್ನು ತಾವು ಓದ್ಕೋರಿ. ಒಂದನೇದು ಉತ್ತರ ಮೇನ್ ಕಾರಣ ಭ್ರಷ್ಟಾಚಾರಕ್ಕೆ ಜಾತೀಯತೆ. 2ನೇದು ಸ್ವಜನ ಪಕ್ಷಪಾತ. 3ನೇದು ಉತ್ತರದಾಯಿತ್ವ. ನೆಕ್ಸ್ಟು ಕಠಿಣ ಕಾನೂನುಗಳ ಕೊರತೆ. ಮಾನವನ ಸಹಜ ಸ್ವಾರ್ಥ. ಆಪತ್ತುಗಳ ನಿವಾರಣಾ ಲೆಕ್ಕಾಚಾರ. ಕಟ್ಟುನಿಟ್ಟಾದ ಮೇಲ್ವಿಚಾರಣೆ ಇಲ್ಲದಿರುವುದು. ಅನಂತರ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಗಳ ಅಧ್ಯಕ್ಷತೆ. ಇವುಗಳಿಗೆ ಮೇನ್ ಕಾರಣ ಅನ್ನೋದನ್ನು ಕಾಣ್ತಾ ಇದ್ವಿ. ಇನ್ನು 38 ನಿಮಗೆ ಒದಗಿಸಿರುವ ಭಾರತ ನಕ್ಷಲಿ ಕೆಳಗಿನವುಗಳನ್ನು ಗುರುತಿಸಿರಿ. 5 ಗುರುತಿಸಿರಿ. ಒಟ್ಟು 10 ಸ್ಥಳಗಳನ್ನು ನಿಮಗೆ ಕೊಡ್ತಾನೆ. ಅದರ ನಿರ್ದಿಷ್ಟ ಪಾಠಗಳನ್ನು ಈಗಾಗಲೇ ನಾವು ಬ್ಲೂಪ್ರಿಂಟ್ ಪ್ರಕಾರ ಎಲ್ಲರ ಗಮನಕ್ಕೆ ಇದೆ ಅಂತ ಅನ್ಕೋತಿದ್ದೀನಿ. ಅದರಲ್ಲಿ 10 ಪ್ರಶ್ನೆಗಳು 10 ಸ್ಥಳಗಳನ್ನು ಕೊಡ್ತಾನೆ. 10 ಸ್ಥಳಗಳಲ್ಲಿ 5 ಕರೆಕ್ಟ್ ಆದರೆ ಸಾಕು. ಬಟ್ ನೀವು ಗುರುತಿಸುವ ಸಂದರ್ಭದಲ್ಲಿ 10 ಸ್ಥಳಗಳನ್ನು ಗುರುತಿಸಿದರೆ ಅದರಲ್ಲಿ ಒಂದಿಷ್ಟು ಹೋದರೂ ಪರವಾಗಿಲ್ಲ, ಒಟ್ಟು 5 ಅಂಕಗಳನ್ನು ನೀವು ಪಡಿಬೇಕು ಅನ್ನೋದನ್ನು ಉದ್ದೇಶದಿಂದ. ಮಲಬಾರ್ ತೀರ 1ನೇದು ನೆನಪಿರಲಿ. ಮಲಬಾರ್ ತೀರ ಇಲ್ಲಿ ಬರುತ್ತೆ. ಇದನ್ನು ಈ ರೀತಿಯಾಗಿ ಗುರುತಿಸ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು. ಇದು ಮಲಬಾರ್ ತೀರ ಆ್ಯಕ್ಚುಲಿ ಈ ರೀತಿಯಾಗಿ ಕೊಡೋದಕ್ಕಿಂತ ಹಿಂಗೆ ಗುರುತಿಸಿದ್ರೆ ಒಳ್ಳೆಯದು. ನಂತರ 82 ಪೂರ್ವ ರೇಖಾಂಶ ಅಂತ ಹೇಳಿದ್ರೆ ಇದು 82 ರೀತಿ ಏನಪ್ಪ ಅಂದ್ರೆ ಈಗೇನು ಇದೆಯಲ್ಲ 82 ಪೂರ್ವ ರೇಖಾಂಶ. ನೆಕ್ಸ್ಟು ಬಂಗಾಳ ಕೊಲ್ಲಿ ಕೇಳಿದರೆ ಇಲ್ಲಿ ನಿಮಗಿದೆ. ಈ ಕಡೆ ಇದೆಲ್ಲವೂ ಏನಪ್ಪ ಅಂದ್ರೆ ಇದೆಲ್ಲವೂ ಬಂಗಾಳ ಕೊಲ್ಲಿ ಅಂತಕ್ಕಂಥದ್ದು ಮಿಡಲ್ ಬರೀರಿ. ದಾಮೋದರ ನದಿಯ ಕಣಿವೆ ಯೋಜನೆ ಅಂತ ಗೊತ್ತರ. ದಾಮೋದರ ನದಿ ಕಣಿವೆ ಯೋಜನೆ ಇಲ್ಲಿದೆಯಲ್ಲ, ಇದು ದಾಮೋದರ ನದಿ ಕಣಿವೆ ಯೋಜನೆ. ನೆಕ್ಸ್ಟು ನರೋರ ಮನೆ ನಿಮಗೆ 2 ಸರಣಿ ಬಿದ್ದಿತ್ತು. ಇದು ನರೋರ
ಸರಿಯಾಗಿ ಕರೆಕ್ಟಾಗಿ ಗುರುತಿಸ್ರಿ. ನಂತರ ಕಾಂಡ್ಲಾ ಕರೆಕ್ಟಾಗಿ ಗುಜರಾತದೊಳಗೆ ಇಲ್ಲಿ ಗುರುತಿಸ್ಬೇಕಾಗತ್ತೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಂದ್ರೆ ನೀವು ಏನಾಗೋದಂದರೆ ಇಲ್ಲಿ ಬರಬೇಕಾದ್ರೆ ಅದು ಬೆಂಗಳೂರು ಎಲ್ಲಿದೆ ಅಲ್ಲಿ ನೀವು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಗುರುತಿಸ್ಬೇಕಾಗತ್ತೆ. ಎಲ್ಲ ವಿಮಾನ ನಿಲ್ದಾಣಕ್ಕೆ ಒಂದೊಂದು ಹೆಸರುಗಳದಾವ ಮತ್ತು ಆ ಸ್ಥಳಗಳನ್ನು ಅದನ್ನು ಕೇಳ್ಬೋದು ಅಥವಾ ಅದರ ಹೆಸರಿನೊಳಗಾಗಿ ಕೇಳ್ಬೋದು. ನೆನಪು ಈಗ ಸುಭಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣ ಅಂದರೆ ನೀವು ಕಲ್ಕತ್ತಾವನ್ನು ಇಲ್ಲಿ ಗುರುತಿಸ್ಬೇಕಾಗತ್ತೆ ಅನ್ನೋದನ್ನು ಗಮನಿಸ್ರಿ. ಉಳಿದುದು ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ಅಂದ್ರೆ ದೆಹಲಿಯನ್ನು ಗುರುತಿಸ್ಬೇಕಾಗತ್ತೆ, ದೆಹಲಿಗೆ ಗುರುತಿಸ್ರಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ನವಮಂಗಳೂರು ಅಂತ ಕೇಳಿದ್ದಾರೆ, ಆಗ ಇಲ್ಲೇ ನವಮಂಗಳೂರು ಈ ಪ್ಲೇಸು. ಇನ್ನು ಬರ್ನಾಪುರ ಅಂತ ಬರ್ತೈತಿ. ಬರ್ನಾಪುರ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಬರ್ನಾಪುರ, ನಮ್ಮ ಕೋಲ್ಕತ್ತಾ ಏನು ಬರುತ್ತಲ್ಲ ಕೋಲ್ಕತ್ತಾದ ಸಮೀಪ ಅಲ್ಲೇ ಬರುತ್ತೆ. ನೆಕ್ಸ್ಟ್ ಕೊಯ್ನಾ ಅಂತ ಬರುತ್ತೆ ಮಹಾರಾಷ್ಟ್ರದೊಳಗೆ. ಕೊಯ್ನಾ ಅಂತಕ್ಕಂಥ ಸ್ಥಳವನ್ನು ಈ ರೀತಿಯಾಗಿ ಗುರುತಿಸಬೇಕು. ಈ ರೀತಿಯಾಗಿ ಗುರುತಿಸೋದ್ರ ಮೂಲಕ ತಾವು ಏನಪ್ಪ ಅಂದ್ರೆ ಈ ನಕ್ಷೆ ಒಳಗೆ ಅತಿ ಹೆಚ್ಚು ಅಂಕಗಳನ್ನು ನೀವು ಪಡಿಬೇಕು. ಅಂದರೆ 10 ಗುರುತಿಸ್ರಿ, ಅಲ್ಲಿ 5 ಸರಿಯಾಗಲಿ. ನೀವು 5 ಅಟ್ಟ ಗುರುತಿಸದೆ 10 ಗುರುತಿಸಿದ್ರೆ ಅದರಲ್ಲಿ ಯಾವುದಾದ್ರು 1 ಮಿಸ್ಟೇಕ್ 2 ಮಿಸ್ಟೇಕ್ 3 ಆದರೂ ಪರವಾಗಿಲ್ಲ, ನಿಮಗೆ 5ಕ್ಕೆ 5 ಅಂಕಗಳು ಬರ್ತವೆ. ಒಟ್ಟಾರೆ ನೀವು 80 ಅಂಕಗಳನ್ನು ಗಳಿಸಬೇಕು ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ ಹೇಳಿದಂಥ ಅಂಶಗಳನ್ನು ತಾವು ಗಮನಿಸಿ ಹೆಚ್ಚು ಅಂಕಗಳನ್ನು ಗಳಿಸ್ತೀನಿ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇಲ್ಲಿವರೆಗೆ ನಾನು ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.